नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्यपादाय हिताय कृपप्रदायिने गौरकथादामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने नमस्ते सारस्वती देवे गौरवाणी प्रचारिणी निर्विशेष शून्यवादी पाश्चात्य देशातारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। मूकं करोति वाचालिं भङ्गं लङ्घयते गिरिं यत्कृपातमहं वन्दे श्रीगुरुं दीनतारिणम्। परमानन्दमाधवं श्रीचैतन्यमीश्वरं हरि ओಂ तत्सत्। ಹರಿ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆ ರೂಪದ ಹೊಸ ಅಧ್ಯಾಯ 7 ಪ್ರಾರಂಭ ಮಾಡ್ತಿದ್ವಿ. ಈ ಅಧ್ಯಾಯದ ಹೆಸರು ಶ್ರದ್ಧಾತ್ರಯ ವಿಭಾಗ ಯೋಗ, ಶ್ರದ್ಧೆಯ ಪ್ರಭೇದಗಳು. ಶ್ಲೋಕ 1. ಇದರ ಅನುವಾದ ಹೀಗಿದೆ. ಅರ್ಜುನನು ಪ್ರಶ್ನಿಸಿದನು, ಕೃಷ್ಣ, ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವವರ ಸ್ಥಿತಿ ಏನು? ಅವರು ಸತ್ವಗುಣದವರೇ, ರಜೋಗುಣದವರೇ, ತಾಮಸ ಗುಣದವರೇ? ಹೀಗೆ ಅರ್ಜುನನ ಪ್ರಶ್ನೆ. ಭಗವದ್ಗೀತೆಯನ್ನ ಅರ್ಜುನನ ಪ್ರಶ್ನೆ ಆಧಾರಿತವಾಗಿ ಆ ಪ್ರಶ್ನೆಗೆ ಕೃಷ್ಣ ಏನು ಉತ್ತರ ಕೊಡ್ತಾನೆ ಅದಕ್ಕೆ ಸಂಬಂಧಪಟ್ಟಂಗೆ ಓದ್ಕೊಳ್ಳುವಂಥದ್ದು ಬಹಳ ಮುಖ್ಯ. ನಾವು ಇಂದಿನ ಅಧ್ಯಾಯವನ್ನ ಈಗಾಗಲೇ ನಾವು ಓದ್ಕೊಂಡು ಬಂದಿದ್ದೀವಿ. ಇದರಲ್ಲಿ ಇಂದಿನ ಅಧ್ಯಾಯದ ಹೆಸರೇನು? ದೈವಿ ಹಾಗೂ ಅಸುರಿ ಸ್ವಭಾವಗಳು. ನೋಡಿ, ಅಲ್ಲಿ ಹಂತ ಹಂತವಾಗಿ ನೋಡಿದ್ರೆ ಎಲ್ಲನೂ ಕೂಡ ಪ್ರಭೇದಗಳನ್ನ, ಗುಂಪನ್ನ, ವಿಭಾಗಗಳನ್ನ ಕಾಣ್ತೀವಿ. ಯಾವುದೇ ಒಂದು ವಿಷಯವನ್ನ ಸರಿಯಾಗಿ ಅಧ್ಯಯನ ಮಾಡ್ಬೇಕು ಅಂತಂದ್ರೆ ಮೊದಲು ವಿಭಾಗ ಮಾಡ್ಕೋಬೇಕು. ವಿಭಾಗ ಮಾಡ್ಕೊಂಡು ಅಧ್ಯಯನ ಮಾಡುವಂಥದ್ದು. ಇಲ್ಲಿ ನೋಡಿ, ಹಿಂಗೆ ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡೋರು ಕೂಡ ಇವತ್ತು ನಾವು ಕಾಣ್ಬೋದು. ವಿಶೇಷವಾಗಿ ಶಾಸ್ತ್ರಗಳನ್ನು ಓದುವಂತ ಮಹತ್ವವನ್ನ ನಾವು ಇಂದಿನ ಅಧ್ಯಾಯದಲ್ಲಿ ಓದುದು. ಯಾಕೆ ಶಾಸ್ತ್ರಗಳನ್ನು ಓದ್ಬೇಕು, ಇಲ್ಲದೆ ಇದ್ರೆ ಏನಾಗುತ್ತೆ ಅಂತ ಅಲ್ವಾ? ಇವತ್ತು ಅವ್ರದೇ ಆದಂತ ರೀತಿಯಲ್ಲಿ ಸೃಷ್ಟಿ ಮಾಡಿ ನಡೆಸ್ತಾ ಇರುವಂತ ಸಂಸ್ಥೆಗಳಿದಾವೆ, ಅವ್ರದೇ ತತ್ವಗಳು. ನಾನು ನೋಡಿದ್ದೇನೆ, ಕೆಲವರು ಅವ್ರದೇ ಆದಂತ ವಿಧಾನಗಳನ್ನ ಪ್ರಕಾರ ಪೂಜಿಸ್ತಾರೆ. ಅವ್ರಿಗೆ ಅದರಲ್ಲಿ ನಂಬಿಕೆ ಜಾಸ್ತಿ ಮಾಡೋದಕ್ಕೆ ಭಗವಂತ ಯಾವ ರೀತಿ ಪ್ರಯತ್ನ ಪಟ್ರೇನು ಅವ್ರಿಗೆ ನಂಬಿಕೆ ಜಾಸ್ತಿ ಮಾಡುವಂಥದ್ದನ್ನ ಕಾಣ್ಬೋದು. ಉದಾಹರಣೆಗೆ, ನಾನು ಒಂದು ಹೊಲ ಕುಯ್ಬೇಕು ಅಂತಂದ್ರೆ 4 ಕಲ್ಲಿಟ್ಟು ಅದ್ರ ಬಗ್ಗೆ ನೀರು ತೊಳೆದು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ಒಬ್ಬ ರೈತ ಪೂಜೆ ಮಾಡ್ತಾನೆ. ನೀವು ನೋಡಿದೀರಾ? ಪ್ರಕೃತಿಯಲ್ಲಿ ಏನಿದೆಯೋ ಹೆಂಗಿದೆಯೋ ಹಂಗೆ ಮಾಡ್ತಾನೆ ಅಂತ. ಅದಕ್ಕೆ ಯಾವ ಶಾಸ್ತ್ರದಲ್ಲಿ ಹೇಳಿದೆ ಈ ತರ ಮಾಡೋದು ಅಂತ ಕೇಳಿದ್ರೆ ಅದ್ರಲ್ಲಿ ಇರೋದಿಲ್ಲ. ಒಂದು ಹೊಲ ಬಿತ್ತನೆ ಮಾಡಕ್ಕೆ ಮೊದಲು 4 ಕಲ್ಲುಗಳು, 7 ಕಲ್ಲು ತೊಳೆದಿಟ್ಟು ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತಾರೆ. ಇದು ಯಾವ ಪುಸ್ತಕದಲ್ಲಿ, ಯಾವ ಶಾಸ್ತ್ರದಲ್ಲಿ ಹಿಂಗಿದೆ ಅಂತ ಹೇಳಿದ್ರೆ ಹೇಳಕ್ಕಾಗಲ್ಲ. ನೋಡಿ, ಅದ್ರ ನಂಬಿಕೆ ಹೆಚ್ಚಾಗುವಂಥದ್ದು. ಕೆಲವು ಸತಿ ಇದೇ ತರನೇ ಹೊಸ ಹೊಸ ಕಲ್ಪನೆಗಳೆಲ್ಲ ಶುರು ಆಗ್ಬಿಟ್ಟಿದ್ದಾವೆ. ಒಂದ್ಸತಿ ಒಬ್ಬ ಭಕ್ತರು ಹೇಳ್ತಿದ್ರು ನನ್ಗೆ,
ಒಬ್ಬರ ಮನೆಯಲ್ಲಿ ಚಪಾತಿ ಮಾಡ್ತಿದ್ರಂತೆ. ಆ ಚಪಾತಿಯಲ್ಲಿ ಓಂಕಾರ ಆಕಾರ ಬಂದ್ಬಿಟ್ಟಿದೆ. ಆ ಓಂಕಾರ ಆ ಚಪಾತಿ ಮೇಲೆ ಒಂದು ಸಿಂಬಲ್ ಕಾಣ್ತಿದೆ. ಈ ಬ್ರಹ್ಮಚಾರಿ ಭಕ್ತರನ್ನ ಕರೆದ್ರಂತೆ, ನಮ್ಮನೇಲಿ ದೇವರು ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾನೆ, ದೇವ್ರು ಬಂದಿದ್ದಾನೆ, ನಾವು ಇದನ್ನೆಲ್ಲನೂ ನಾವು ಮಾಡೋಂಥ ಅಡುಗೆನ ಆ ದೇವರಿಗೆ ಅರ್ಪಣೆ ಮಾಡಿ ನಾವೆಲ್ಲರೂ ತಿಂತೀವಿ ಅಂತ. ಆಮೇಲೆ ಹೌದಾ ನಿಮ್ಮ ಮನೇಲಿ ದೇವ್ರು ಬಂದಿದ್ದಾನ ಅಂತ ಹೋಗಿ ನೋಡಿದ್ರೆ ಅದೇನಂದ್ರೆ ಚಪಾತಿ ಮೇಲೆ ಓಂಕಾರ ಬಂದಿದೆ. ಆ ಚಪಾತಿಗೆ ಇನ್ನು ಉಳಿದೆಲ್ಲ ಚಪಾತಿಗಳನ್ನ ಅರ್ಪಣೆ ಮಾಡ್ತಿದ್ದಾರೆ. ಅದು ಹಂಗೆ ಬಹಳ ದಿನಗಳು ಹಂಗೇ ಮುಂದುವರಿಸ್ಕೊಂಡು ಬಂದಿದ್ದಾರೆ. ನೋಡಿ ಹಂಗೆ ಚಪಾತಿಗೆ ಅರ್ಪಣೆ ಮಾಡೋದು ಅಂತ ಅವರು ನಗ್ತಾ ಪ್ರವಚನದಲ್ಲಿ ಹೇಳ್ತಿದ್ರು. ನೋಡಿ ಅದೇ ಅದ್ ತರದೊಂದು ಪದ್ಧತಿ ಅವ್ರ ಮನೆಯಲ್ಲಿ ಏನೋ ಕಾಕತಾಳೀಯವಾಗಿ ಕೆಲವು ಆಗ್ತವೆ. ನಾನು ನೋಡಿದ್ದೀನಿ ಕೆಲವರ ಶ್ರದ್ಧೆ ವಿಶ್ವಾಸವನ್ನ ನೋಡಿ ಗಾಢ ಮಾಡೋದಕ್ಕೆ, ಗಟ್ಟಿ ಮಾಡೋದಕ್ಕೆ ಹರೇ ಈ ಕೃಷ್ಣ ತರದೆಲ್ಲ. ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನಾವು ಎಳ್ಳಮಾಸಿ ಹಬ್ಬಕ್ಕ ಪಾಂಡವರಿಗೆ 5 ಕಲ್ಲುಗಳು ಇಟ್ಟು ಸುಣ್ಣ ಹಚ್ಚಿ ಹೋಳಿಗೆ ನೈವೇದ್ಯ ಮಾಡಿ ಮೊದ್ಲು ಪಾಂಡವರಿಗೆ ಮುಗಿಸಿದ್ಮೇಲೆ ಒಲೆಲ್ಲ ಚೆಲ್ಲಿ ನಾವು ಅರ್ಪಣೆ ಈಗಾದ್ರೂ ಮಾಡ್ತೀವಿ ಪ್ರಭುಜಿ ನಾವು. ಹೌದು ಮಾತಾಜಿ, ವೆರಿ ಗುಡ್. ನೋಡಿ ಹಂಗೆ ನೋಡಿ ಅದು ಯಾವ ಶಾಸ್ತ್ರದಲ್ಲಿ ಮಾಡಿದ್ರಿ? ಯಾವ್ದಾದ್ರು ಓದಿದ್ರ ಮಾತಾಜಿ ಈ ತರ ಹಿಂಗ್ ಮಾಡಿ ಅಂತ ಹೇಳಿ? ಅದು ಮೊದ್ಲಿದ್ದ ಹಿಂದಿನವ್ರು ಮಾಡ್ಕೊಂತ ಬಂದಿದ್ದೆ ನಾವು ಮಾಡ್ತೀವಿ ಪ್ರಭುಜಿ. ಹಾ, ವೆರಿ ಗುಡ್ ಮಾತಾಜಿ. ನಾವು ಹಿಂದಿನ ಚರ್ಚೆ ದೊಡ್ಡವ್ರು ಮಾಡಿರೋ ತರ ನಾವು ಮಾಡ್ಬೇಕು ಅಂತ ಅದು ರೂಲ್ಸ್ ಪ್ರಭು. ರೂಲ್ಸ್ ನಾವ್ ಹಿಂದೆ ಚರ್ಚೆ ಮಾಡಿದ್ವಿ. 4 ತರದ ಜ್ಞಾಪಕ ಇದೆಯಾ? ಏನೇನ್ ಹೇಳಿ? ಸಂಪ್ರದಾಯ, ಮತ್ತೆ ತತ್ವ, ಮತ್ತೆ ಯಾವ್ದಾದ್ರು ಇದೆಯಾ? ಹೇಳ್ತೀರಾ? ಜ್ಞಾಪಕ ಇದೆಯಾ? ಶಾಸ್ತ್ರ ಮತ್ತೆ ಗುರು. ಶಾಸ್ತ್ರದಲ್ಲಿ ಹೇಳಿರೋದು ನಾವ್ ಹಿಂದೆ 4 ಅಂತ ಚರ್ಚೆ ಮಾಡಿದ್ವಿ. ಏನೇನು? ಮತ್ತೆ ಗುರು ಸಂಪ್ರದಾಯದಲ್ಲಿ ಬರಬೇಕು. ಇದು ಹಿಂದಿನ ಸಂಪ್ರದಾಯ ಪ್ರಕಾರ ನಡ್ಕೊಂಡ್ ಬರ್ತಿರತ್ತೆ. ಹಿಂದೆ ಹಿಂಗೆ ಚರ್ಚೆ ಮಾಡಿದ್ವಲ್ಲ. 2ನೇದು ಲಾಜಿಕ್, 3ನೇದೇನು? ಜ್ಞಾಪಕ ಇಲ್ವಾ? ಯಾರು ಬರೆದಿಟ್ಕೊಂಡಿಲ್ವಾ? ನೋಡಿ ಹಿಂಗೆ ನಾವು ಚರ್ಚೆ ಮಾಡಿದ್ವಿ. ಅದರಲ್ಲಿ ಸಂಪ್ರದಾಯ ಅಂತ ತಗೊಂಡಿದ್ವಿ ನಾವು, ಅಲ್ವಾ? ನಾವು ಹಿಂದೆ ನೀವು ಯಾಕೆ ಹಿಂಗ್ ಮಾಡ್ತಿದ್ದೀರಿ ಅಂತಂದ್ರೆ ಅದಕ್ಕೆ ಏನೋ ಒಂದ್ ಇರ್ಬೇಕು, ಅದಕ್ಕೊಂದು ಆಧಾರ ತರ ಇರ್ಬೇಕು, ಅವಾಗ ಇವೆಲ್ಲ ಮಾಡ್ತೀವಿ, ಅಲ್ವಾ? ನೋಡ್ರಿ ಹಂಗೆ ಕೆಲವು ಸತಿ ಏನೋ ಹೊಸದು ಅಂತ ಹೇಳಿ ಏನೋ ಒಂದ್ ಯಶಸ್ಸು ಸಿಕ್ಬಿಡುತ್ತೆ. ಅಲ್ಲಿಂದ ಆಚೆ ಹಂಗೆ ಅಂತ ಮುಂದುವರ್ಸ್ಕೊಂಡು ಕೂಡ ಸೃಷ್ಟಿ ಮಾಡ್ಕೊಂಡವರು ಇರ್ತಾರೆ. ಅವ್ರಿಗೆ ಕಾಕತಾಳೀಯ ಅಂದ್ರೇನು? ಒಂದು ಮರದ ಕೊಂಬೆ ಬೀಳೋದಕ್ಕೆ ಒಂದು ಕಾಗೆ ಬಂದು ಆ ಕೊಂಬೆ ಮೇಲೆ ಕೂತ್ಕೊಳುತ್ತೆ. ಕೂತ್ಕೊಂಡಾಗ ಕೊಂಬೆ ಮುರಿದು ಬೀಳುತ್ತೆ. ನೋಡ್ದವ್ರಿಗೆ ಏನ್ ಅನ್ಸುತ್ತೆ? ಕಾಗೆ ಕೂತ್ಕೊತು, ಕೊಂಬೆ ಬಿದ್ದೋಯ್ತು ಅನ್ಸುತ್ತೆ. ಆದ್ರೆ ಕಾಗೆ ಕೂತ್ಕೊಂಡಿದ್ದಕ್ಕೆ ಕೊಂಬೆ ಬಿದ್ದೋಗುತ್ತಾ? ಇಲ್ಲ, ಬೀಳೋದಿಲ್ಲ. ಆಕ್ಸಿಡೆಂಟ್ ಬಿದ್ದಿರುತ್ತೆ ಅಷ್ಟೇ. ಅದು ಒಣಗು ಇರುತ್ತೆ. ನೋಡಿ ಅದು ಕಾಗೆನು ಕೂತ್ಕೊಳಕ ಆಗುತ್ತೆ. ಅದನ್ನ ಕಾಕತಾಳೀಯ ಅಂತ ಹೇಳ್ತಾರೆ. ಕೆಲವು ಸತಿ ಹಿಂಗೆಲ್ಲ ಹೊಸ ನೋಡಿ ಆಧ್ಯಾತ್ಮಿಕ ಹೊಸ ರೀತಿಗಳು, ಪದ್ಧತಿಗಳು ಕೂಡ ಬರ್ತವೆ. ಅವ್ರಿಗೆ ಏನೋ ಯಾವ್ದೋ ಒಂದು ಇರುತ್ತೆ, ಅವ್ರಿಗೆ ಯಶಸ್ಸು ಸಿಕ್ಬಿಟ್ಟಿರುತ್ತೆ, ಒಳ್ಳೇದಾಗ್ಬಿಟ್ಟಿದೆ, ನಾವ್ ಈ ತರ ಪ್ರಯತ್ನ ಮಾಡಿದ್ವಿ, ಅದ್ರಲ್ಲಿ ನಮ್ಗೆ ಒಳ್ಳೇದಾಯ್ತು, ನಾವು ಹಂಗೆ ಮುಂದುವರ್ಸ್ಕೊಂಡೋದ್ವಿ ಅನ್ನೋಂಥವು ಕೂಡ ಅದೇ ಅವರಿಗೆ ಸಂಪ್ರದಾಯದಾಗಿ ಕೂಡ ಬಂದ್ಬಿಡುತ್ತೆ. ಹಂಗೆ ಹೊಸ ಕೂಡ ಬರ್ತವೆ. ಅದೇ ಒಬ್ಬ ನೋಡಿ ಈ ತರದ್ದೆಲ್ಲ ಇದಾವೆ. ನಮ್ಮ ಫ್ಯಾಷನ್ಗೋಸ್ಕರ ಕೂಡ ಭಕ್ತಿ ಮಾಡ್ತಾರೆ ಅಂತ ಕೂಡ ಹೇಳಿದ್ರು. ಫ್ಯಾಷನ್ ಮಾಡ್ತಾರೆ. ಮತ್ತೆ ಇನ್ನೊಂದು ಏನಿತ್ತು ಮತ್ತೆ ನಾವು ಚರ್ಚೆ ಮಾಡಿದ್ವಿ, ಸಂಪ್ರದಾಯ, ಮನಸ್ಥಿತಿ ಪ್ರಭು. ಮನಸ್ಥಿತಿ, ಅವ್ರವ್ರ ಮನಸ್ಥಿತಿ ಪ್ರಕಾರ ನೋಡಿ ಅವ್ರಿಗೆ ನನ್ಗಿಷ್ಟ, ನನ್ನ ಮನಸ್ಸು ಸರಿ ಇದ್ರೆ ಮಾಡ್ತೀನಿ, ಇಲ್ದಿದ್ರೆ ಮಾಡಲ್ಲ ಅಂತ. ನೋಡ ಅವ್ರ ಮನಸ್ಸಿಗೆ ಒಪ್ಪಿಗೆ ಆದ್ರೆ ನಡ್ಕೋತಾರೆ, ಇಲ್ದಿದ್ರೆ ಇಲ್ಲ. ನೋಡ ಮನಸ್ಥಿತಿ ಇಷ್ಟ ಇದ್ರೆ ನೋಡ ಹಂಗೆ ಮನಸ್ಸಿಗೆ ಒಪ್ಪಿದ್ರೆ ಮಾಡ್ತಾರೆ, ಇಲ್ದಿದ್ರೆ ಇಲ್ಲ. ಕೆಲವರು ಫ್ಯಾಷನ್ ತರ ಮಾಡ್ತಾರೆ. ಅದ್ರ ನೋಡಿ ಈಗ ಗಣಪತಿ ಕೂರ್ಸೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ. ಗಣಪತಿ ಈ ಇದ್ರಲ್ಲಿ ಫ್ಯಾಷನ್ ಆಗ್ಬಿಟ್ಟಿದೆ.
ನೋಡಿ ಅವರು ಮಾಡ್ತಾರೆ, ನಾವು ಮಾಡೋಣ, ಇದು ಫ್ಯಾಷನ್ ಇದು. ನೋಡಿ ಹಂಗೆ ಹಂಗೆ ಒಂದು ಧರ್ಮಶಾಸ್ತ್ರ ತತ್ವಗಳನ್ನು ಅನುಸರಿಸೋದು ಅಂತಂದ್ರೆ ಇವತ್ತು ಈ ರೀತಿ ಆಗ್ತಾ ಇದೆ. ಅದನ್ನೇ ಅರ್ಜುನ ಪ್ರಶ್ನೆ ಮಾಡ್ತಿದ್ದಾನೆ. ಅವ್ರಿಗೆ ಬೇಕಾದಂಗೆ ಅವ್ರ ಕಲ್ಪನೆ ಮಾಡಿಕೊಂಡು ಬೇಕಾದ ರೀತಿ ಮಾಡಿ ಅಂತ ಮಾಡಿದವ್ರ ಸ್ಥಿತಿ ಏನಾಗುತ್ತೆ ಅಂತ. ನೋಡಿ ಭಗವಂತ ಮೊದಲು ಏನ್ ಮಾಡ್ತಾನೆ, ನಾವು ಈ ಕಾಡು ಜನಗಳು, ಪ್ರಕೃತಿಯಲ್ಲಿ ಹುಟ್ಟಿರೋರು, ಇವರೆಲ್ಲ ನೋಡಿದ್ರೆ ಅವ್ರು ಬೇಕಾದ ಪದ್ಧತಿಗಳೆಲ್ಲ ಮಾಡ್ಕೊಂಡಿರ್ತಾರೆ. ಉದಾಹರಣೆಗೆ ನಮ್ಮೂರಲ್ಲಿ ಮಳೆರಾಯನ ಪೂಜೆ ಮಾಡ್ತಾರೆ. ನಿಮ್ ಕಡೆ ಮಳೆರಾಯನ ಪೂಜೆ ಮಾಡ್ತಾರಾ? ಮಳೆರಾಯ, ಮಳೆ ಬರ್ದೇ ಇದ್ರೆ ಮಳೆರಾಯನ್ ಪೂಜೆ ಮಾಡೋದು. ಹೌದು ಪ್ರಭು, ಮಾಡ್ತಾರೆ ಇಲ್ಲಿ ಹಪ್ಪೆ ದೇವಸ್ಥಾನದಲ್ಲಿ ಹಾಕ್ಕೊಂಡ್ ಮಾಡ್ತಾರೆ ಬರ್ತಾರೆ ಪ್ರಭು. ಪ್ರಭುಜಿ ಇಲ್ಲಿ. ಕಪ್ಪೆ ಹಾಕ್ಕೊಂಡ್ ಬರ್ತಾರೆ ಪ್ರಭುಜಿ ಇಲ್ಲಿ. ಕತ್ತೆ ಹಾಕೊಂಡ್ ಬರ್ತಾರಾ? ಏನ್ ಮಾಡ್ತಾರೆ? ದೇವಸ್ಥಾನ, ಹರೇ ಕೃಷ್ಣ ಪ್ರಭು, ಇಲ್ಲಿ ದೇವಸ್ಥಾನದಲ್ಲಿ ತುಂಬಾ ಜನ ಇಲ್ಲಿ ನೀರ್ ತುಂಬಿ ನೀರು ಹಾಕ್ತಾರೆ ಆ ತಾಯಿಗೆ, ಮುತ್ಯಾಲಮ್ಮಗೆ. ಮುತ್ಯಾಲಮ್ಮ ತಾಯಿಗೆ. ನೋಡಿ ಒಂದೊಂದು ಊರುಗಳ ಕಡೆ ಒಂದೊಂದ್ ತರ ಪದ್ಧತಿಗಳಿದಾವೆ. ನೋಡಿ ನಮ್ಮೂರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಕೆರೆಯ ಮಣ್ಣು, ಈ ಗೋಡಿ ಮಣ್ಣು, ಕೆಮ್ಮಣ್ಣು, ಈ ಕ್ಲೇ ಅಂತ ಹೇಳ್ತಾರಲ್ಲ, ಈ ಗೋಡಿ ಮಣ್ಣಿನಲ್ಲಿ ವಿಗ್ರಹ ಮಾಡ್ತಾರೆ. ಒಂದು ಮೂರ್ತಿ ಮಾಡ್ತಾರೆ, ಒಬ್ಬ ಪುರುಷನ ಆಕಾರವಾಗಿ ಮಾಡಿ ಮಳೆರಾಯ ಅಂತ. ಅದನ್ನ ಒಂದು ಮಕ್ರಿ ಒಂದು ಬುಟ್ಟಿ ಮೇಲೆ ಇಟ್ಕೊಂಡು ನೋಡಿ ಮನೆ ಮನೆಗೆ ಬರ್ತಾರೆ. ಎಲ್ಲ ವಿಶೇಷವಾಗಿ ದನಗಳ ಮೇಯಿಸೋರು ಈ ಕೆಲಸಗಳು ಮಾಡ್ತಾರೆ. ಊರ್ ಮುಖಂಡರು ಮಾಡಿಸ್ತಾರೆ. ವಿಶೇಷವಾಗಿ ದನಗಳ ಮೇಯಿಸೋರು ಎಲ್ಲರೂ ನೋಡಿ ತಲೆ ಮೇಲೆ ಇಟ್ಕೊಂಡ್ ಬರ್ತಾರೆ, ಮನೆ ಮನೆಗೆ ಬರ್ತಾರೆ. ಉಯ್ಯೋ ಉಯ್ಯೋ ಮಳೆರಾಯೋ, ಹೂವಿನ ಗಿಡಕ್ಕೆ ನೀರಿಲ್ಲೋ, ಬಾರೋ ಬಾರೋ ಮಳೆರಾಯೋ, ಬಾಳೆ ಗಿಡಕ್ಕೆ ನೀರಿಲ್ಲೋ, ಬಾರಪ್ಪೋ ಮಳೆರಾಯೋ, ನೀ ಬಂದಂತ ಕಾಲಕ್ಕೆ ಕೆರೆ ಕುಂಟೆ ತುಂಬೋದ್ವು ಅಂತ ಹಿಂಗೆಲ್ಲ ಹಾಡ್ಕೊಂಡು ನೋಡಿ ಬಹಳ ಮಜಾ ಇರುತ್ತೆ. ನಿಜವಾಗ್ಲೂ ಮಳೆ ಇಲ್ದೆ ಬಹಳ ನೊಂದಿರ್ತಾರೆ, ಬೆಂದಿರ್ತಾರೆ. ಆ ನೋವು ನೋಡಿ, ಆ ಕಷ್ಟ ಬಾಧೆ ನೋಡಿ, ಅವ್ರು ಜೋರಾಗಿ ಹಾಡ್ತಾ ಹಾಡ್ತಾ ನೋಡಿ ಮನೆ ಮನೆಗ್ ಬರ್ತಾರೆ. ಮನೆಗೆ ಬಂದ್ಮೇಲೆ ಒಂದು ಕೊಡ ನೀರ್ನ, ಈಗ ಮಾತಾಜಿಯವರು ಹೇಳ್ದಂಗೆ, ಒಂದು ಕೊಡ ನೀರ್ನ ಆ ತಲೆ ಮೇಲೆ ಯಾರು ಹೊತ್ಕೊಂಡಿರ್ತಾನಲ್ಲ ಅವನು ಸಮೇತವಾಗಿ ಅವನಿಗೆ ಸುರಿತಾರೆ. ಮನೆ ಮನೆಗೆ ಏನ್ ಅವನಿಗೆ ಮಾಡ್ತಾರೆ ಅಂದ್ರೆ, ಒಂದು ಕೊಡ ನೀರ್ ಸುರಿಯೋದು, ಅರ್ಶಿನ ಕುಂಕುಮ ಇಕ್ಕೋದು, ಕಡ್ಡಿ ಕರ್ಪೂರ ಹಚ್ಚೋದು. ಇದು ಬಹಳ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೆ. ನಾನು ಆಶ್ಚರ್ಯ ತರ ನೋಡಿದೀನಿ. ಅವತ್ ಸಂಜೆ ಮಳೆ ಬಂದಿರುತ್ತೆ. ನಿಮಗೆ ನಾನು ಹೇಳೋದು ಅರ್ಥ ಆಗ್ತಿದ್ಯೋ ಇಲ್ಲೋ? ಯಾರು ಅನುಭವಿಸಿರ್ತಾರೆ ನೋಡಿ. ಹೌದು ಪ್ರಭುಜಿ, ಗೊತ್ತು ಪ್ರಭುಜಿ, ಹೌದು ಪ್ರಭುಜಿ, ನಮ್ಮಲ್ಲಿನೂ ಹಂಗೆ ಇದೇ ತರ ಮಾಡ್ತಾರೆ ಪ್ರಭುಜಿ, ನಮ್ಮೂರ್ ಕಡೆನು. ನಮ್ ಕಡೆ ಜೋಕುಮಾರ ಅಂತಾರೆ. ಜೋಕುಮಾರ ಸ್ವಾಮಿ ಅಂತ ಮಾಡ್ತಾರೆ ಅಲ್ವಾ ಮಾತಾಜಿ? ಇದೇ ತರನೇ ಮಾಡ್ತಾರೆ ನೋಡಿ. ಹಿಂಗೆ ನೋಡಿ, ಇದೊಂದು ಪದ್ಧತಿ. ಇದು ಯಾವ ವೇದದ, ಯಾವ ಶಾಸ್ತ್ರದ, ಯಾವ ಶ್ಲೋಕದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ ಹೇಳಿ ಅಂದ್ರೆ ನಾನು ಎಲ್ಲಿ ಹೇಳೋದು ಅಲ್ವಾ? ಕೆಲವೊಂದು ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಿರುತ್ತೆ ನೋಡಿ, ಕೆಲವೆಲ್ಲನು ಫ್ಯಾಷನ್ ಆಗಿ ಸೃಷ್ಟಿ ಆಗಿರುತ್ತೆ, ಕೆಲವೆಲ್ಲನು ಲಾಜಿಕ್ ಅಂಡ್ ರೀಸನ್ ಪ್ರಕಾರ ತಾತ್ವಿಕವಾಗಿ ಇರುತ್ತೆ ಅಂತ ಮಾಡಿರ್ತಾರೆ ನೋಡಿ. ಕೆಲವರು ಮನಸ್ಥಿತಿ ಅನುಗುಣವಾಗಿ ಏನೇನೋ ತಯಾರಿ ಮಾಡ್ಕೊಂಡು ಏನೇನೋ ಮಾಡಿರ್ತಾರೆ. ಅವತ್ ಮಳೆ ಬರುತ್ತೆ ನೋಡಿ, ಮಳೆ ಬರುತ್ತೆ. ಅವ್ರ ನಂಬಿಕೆ. ಒಂದ್ಸರ್ತಿ ನೋಡಿ ಮಳೆ ಬಂದಿಲ್ಲ ಅಂತ ಒಂದು ಯಜ್ಞ ಮಾಡಿದ್ರಂತೆ. ಊರವರೆಲ್ಲ ಸೇರಿಸ್ಕೊಂಡು ಆ ಯಜ್ಞಕ್ಕೆ ಒಬ್ಬ ಹುಡುಗ ಕೊಡೆ ತಗೊಂಡ್ ಬಂದಿದ್ದಂತೆ ನೋಡಿ. ಯಜ್ಞ ಮಾಡ್ತಿದಾರೆ, ಇವ್ರಿಗೆಲ್ಲ ನಂಬಿಕೆನೇ ಇಲ್ಲ. ಯಜ್ಞ ಮಾಡ್ತಿದೀವಿ ಯಜ್ಞ ಕೊನೆಯಲ್ಲಿ ಮಳೆ ಬರುತ್ತೆ ಅನ್ನೋದೇ ಗೊತ್ತಿಲ್ಲ, ನಂಬಿಕೆ ಇಲ್ಲ. ಒಬ್ಬ ಹುಡುಗ ತಂದಿದ್ದಾನೆ ನೋಡಿ, ಅವನಿಗೆ ನಂಬಿಕೆ, ಯಜ್ಞ ಮಾಡ್ತಿದ್ದಾರೆ ನೋಡಿ, ಯಜ್ಞದ ನಂತರ ಮಳೆ ಬಂದೇ ಬರುತ್ತೆ ಅಂತ ನಂಬಿಕೆ ನೋಡಿ. ಅವನ್ ಕೊಡೆ ತಗೊಂಡ್ ಬಂದಿರ್ತಾನೆ. ಯಜ್ಞ ಆದ್ಮೇಲೆ ಮಳೆ ಬರುತ್ತೆ ನೋಡಿ. ನೋಡಿ ಈ ತರದ್ ಆಗತ್ತೆ ನೋಡಿ. ಮಳೆರಾಯನು ಹೊತ್ಕೊಂಡು ಈ ತರ ಊರೆಲ್ಲ ತಿರುಗಿ ಪೂಜೆ ಮಾಡಿದ್ರೆ ಮಳೆ ಬಂದದನ್ನ ನಾನು ಕಂಡಿದ್ದೀನಿ. ಬಂದೇ ಬರುತ್ತೆ ಅಂತ ಹೇಳಕ್ ಆಗಲ್ಲ ನೋಡಿ. ಹಂಗೆಲ್ಲ ಇದ್ಬಿಟ್ರೆ ನೋಡಿ, ಈ ಏನು ಬರಗಾಲಗಳು ನೋಡಿ, ಕ್ಷಾಮ ಈ ತರದ್ದೇ ಇಲ್ಲದೆ ಇರೋ ತರ ನೋಡಿ, ಆ ತರದ್ ಆಗ್ಬಿಡುತ್ತೆ. ಹಂಗಲ್ಲ ನೋಡಿ, ಇದೆಲ್ಲ ಕಾಕತಾಳೀಯ ನೋಡಿ. ಭಗವಂತನ ಮೆಚ್ಕೊಂಡದು ನೋಡಿ, ಭಗವಂತನ ಇಷ್ಟಪಟ್ರೆ ನೋಡಿ ಒಲಿಯೋದು, ಒಲಿದೇ ಇರೋದು ಅದೆಲ್ಲ ಆತನ ಆಯ್ಕೆ.
ನಮ್ಮಗಳ ಸಾಮೂಹಿಕವಾಗಿ ನಮ್ಮ ಕರ್ಮಾನುಸಾರ ನೋಡಿ ಭಗವಂತ ಎಷ್ಟು ತೃಪ್ತಿಯಾದ, ಮಳೆರಾಯ ಎಷ್ಟು ತೃಪ್ತಿಯಾದ, ಇದ್ರ ಮೇಲೆ ಅವಲಂಬಿತ ಆಗುತ್ತೆ. ಹಿಂಗೆಲ್ಲ ಮಾಡಿದ್ರೆ ನೋಡಿ, ಯಾವುದೇ ಡಾಕ್ಟರ್ ಹತ್ರ ಹೋಗ್ರಿ, ಒಳ್ಳೆ ಡಾಕ್ಟರ್ ಏನ್ ಹೇಳ್ತಾರೆ ಅಂದ್ರೆ ಔಷಧಿ ಕೊಟ್ಟು ನೋಡಿ ಅವರು ನಮ್ಮ ಪ್ರಯತ್ನ ನಾವು ಮಾಡ್ತಿದೀವಿ ಅಂತಾನೆ ಹೇಳ್ಬೇಕು ಡಾಕ್ಟರ್ಸ್. ಒಂದು ಹಾಸ್ಪಿಟಲ್ ಸರ್ಜರಿ ಮಾಡಕ್ಕೆ ಎಕ್ಸ್ಪರ್ಟ್ ಸರ್ಜನ್ ಆಪರೇಷನ್ ಥಿಯೇಟರ್ ಒಳಗಡೆ ಈಗ ಸರ್ಜರಿಗೆ ಹೋಗ್ಬೇಕು, ಆತನ ಪ್ರಯತ್ನ ಮಾಡ್ತಾನೆ ಅಷ್ಟೇನೆ. ನೋಡಿ ಅವ್ರು ಹೇಳ್ತಾರೆ ನಾವು ಮಾನವ ಪ್ರಯತ್ನ ಮಾಡ್ತೀವಿ, ಉಳಿದದ್ದು ದೇವ್ರಿಗೆ ಬಿಟ್ಟಿದ್ದು ಅಂತ. ನೋಡಿ ಎಲ್ಲ ಮಾಡೋ ಪದ್ಧತಿ ಪ್ರೊಸೀಜರ್ ಪ್ರಕಾರ ಆತ ಡಾಕ್ಟರ್ ಮಾಡಬಹುದು. ದೇಹ ಹೆಂಗ್ ಸ್ಪಂದಿಸುತ್ತೆ ಅಂತ ಡಾಕ್ಟರ್ ಕೈಯಲ್ಲಿ ಕಂಟ್ರೋಲ್ ಅಲ್ಲಿ ಇರುತ್ತಾ? ಡಾಕ್ಟರ್ ಕಂಟ್ರೋಲ್ ಮಾಡ್ಬೋದಾ? ಎಲ್ಲವನ್ನ ಕಂಟ್ರೋಲ್ ಆಗೋದಿಲ್ಲ. ಅವ್ರವ್ರ ಕೆಪಾಸಿಟಿ ಆಫ್ ದೇಹ. ಅವ್ರವ್ರ ಪ್ರಯತ್ನ ಅಂತ ಮಾಡ್ತಾರೆ ನೋಡಿ. ಏನು ರೂಢಿಯಲ್ಲಿ ನೋಡಿ ಆ ಒಂದು ಪ್ರೊಸೀಜರ್, ಆ ಪದ್ಧತಿ, ಆ ಪ್ರಕಾರ ಏನನ್ನೆಲ್ಲ ಮಾಡ್ಬೇಕು ಆ ಪ್ರಕಾರ ಮಾಡ್ತಾರೆ. ಕೆಲವು ಸತಿ ದೇಹ ಸ್ಪಂದಿಸೋದಿಲ್ಲ, ಏನೋ ವಿಚಿತ್ರ ಆಗ್ಬಿಡುತ್ತೆ ನೋಡಿ. ಹಿಂಗೆ ಪೂಜಾ ವಿಧಾನಗಳನ್ನು ಕೂಡ ನೋಡಿ ಈ ತರದ್ದು ಏನೇನೋ ಇರ್ತವೆ ನೋಡಿ. ಎಲ್ಲವೂ ನೋಡಿ ನಂಬಿಕೆ, ಅದನ್ನೇ ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ವಿ, ಸಂಪ್ರದಾಯ ನಂಬಿಕೆ ನೋಡಿ ಅದರಲ್ಲಿ ಹೋಗುತ್ತೆ. ರೂಪಾದ್ರೂ ಒಂದ್ಸರ್ತಿ ಹೈದರಾಬಾದಲ್ಲಿ ಹರಿನಾಮದ ಪ್ರಭಾವವನ್ನು ತೋರಿಸ್ಬೇಕು ಅಂತ ಹೇಳಿ ಅಲ್ಲಿ ಬರ ಬಂದಿರುತ್ತೆ. ಹರಿನಾಮ ಮಾಡಿಸಿ ಮಳೆ ಬರ್ಸಿದ್ದು ಇತಿಹಾಸದ ಪುಟದಲ್ಲಿ ದಾಖಲೆ ಆಗಿದೆ ನೋಡಿ. ಇಸ್ಕಾನ್ ಇತಿಹಾಸದಲ್ಲಿ ನೋಡಿ ಇದು ಇದೆ, ಸ್ಪಷ್ಟವಾಗಿದೆ. ಹರಿನಾಮ ಮಾಡಿಸಿ ಮಳೆ ಬರ್ಸಿದ್ದಾರೆ. ಈ ತರದ್ದು ಹಲವಾರು ಪದ್ಧತಿಗಳಿದಾವೆ. ಒಂದು ವಿಚಾರ, ಮಳೆ ವಿಚಾರ ಅಂತಾನೆ ಒಂದೇ ಒಂದು ಮಳೆ ವಿಚಾರ ತಗೊಂಡ್ರೆ ಇದು ಒಂದೊಂದು ಪ್ರದೇಶದಲ್ಲಿ ವಿಚಿತ್ರ ಆಗಿದೆ. ಕೆಲವು ಕಡೆ ಏನ್ ಮಾಡ್ತಾರೆ ಅಂದ್ರೆ ಈ ಕಂಬಳಿ ಬೀಸ್ತಾರೆ, ಕೇಳಿದಿರ ಈ ತರ? ಕಂಬಳಿ ಬೀಸಿ ಮಳೆ ತರಿಸೋರು ಪದ್ಧತಿಗಳು ಕೂಡ ಇದಾವೆ. ಕಾಡು ಜನಗಳು ಜೋರಾಗಿ ಬಾಯ್ ಬಿಡ್ಕೊಂತಾರೆ, ಓ ಅಂತ ಬಾಯ್ ಬಿಡ್ಕೊಂಡು ನೋಡಿ. ಅವ್ರದ್ದೊಂದು ವಿಚಿತ್ರ ನೋಡಿ, ಬಾಯ್ ಬಿಡ್ಕೊಂಡ್ರೆ ಮಳೆ ಬರುತ್ತೆ ಅಂತ ನೋಡಿ. ಕೆಲವರು ಬೈದ್ರೆ, ಕೆಲವರು ಕಪ್ಪೆಗಳಿಗೆ ಮದುವೆ ಮಾಡುವಂತ ಒಂದು ವಿಧಾನ ನೋಡಿದಿರಾ, ಕೇಳಿದಿರಾ? ಕಪ್ಪೆಗಳಿಗೆ ಮದುವೆ ಮಾಡ್ತಾರೆ, ಕತ್ತೆಗಳ ಮದುವೆ ಮಾಡ್ತಾರೆ. ಕಪ್ಪೆಗಳು ಇಬ್ರು ಹುಡುಗರು ಕಪ್ಪೆ ಕಟ್ಕೊಂಡ್ ಬರ್ತಾರೆ ಪ್ರಭುಜಿ ಒಣಗಿ. ನೋಡಿ ಈ ತರದೆಲ್ಲ ಪೂಜಾ ಪದ್ಧತಿಗಳು ನೋಡಿ ಒಂದೇ ಒಂದು ಮಳೆ ವಿಚಾರನೇ ತಗೊಂಡೇ ನಾವು ಚರ್ಚೆ ಮಾಡಿದ್ರೆ ನೋಡಿ ಆಯಾ ಪ್ರದೇಶಾನುವಾರ ನೋಡಿ, ದೇಶ ಪ್ರದೇಶ ನೋಡಿ, ಊರುಗಳು ನೋಡಿ, ಸ್ಥಿತಿ ಗತಿ ಸಂಸ್ಕೃತಿ ಇವುಗಳ ಪ್ರಕಾರ ಈ ತರದ್ದು ಏನೇನೋ ಇದೆ. ಒಂದೇ ಒಂದು ವಿಚಾರ, ಮಳೆಗೋಸ್ಕರ ಪೂಜೆ ಅಂತ ತಗೊಂಡ್ರೆ ನೋಡಿ ವಿಚಿತ್ರ ಇದಾವೆ. ಮತ್ತೆ ಅವುಗಳೆಲ್ಲ ಇಂದ ಆಗತ್ತಾ ಅಂದ್ರೆ ಆಗಿರೋವು ನಾನೇ ನೋಡಿದ್ದೀನಿ ನೋಡಿ. ಇತಿಹಾಸ ಪುಟದಲ್ಲಿ ದಾಖಲೆ ಇದೆ ನೋಡಿ. ಹರಿನಾಮದ ಪ್ರಭಾವ ಮಳೆ ಬರ್ದದ್ದು ನೋಡಿ. ಇವತ್ತು ಮೋಡ ಬಿತ್ತನೆ ಅಂತ ಮಾಡ್ತಾರೆ ಮಳೆಗೋಸ್ಕರ ನೋಡಿ. ಈ ಊರಲ್ಲಿ, ನಮ್ಮೂರಲ್ಲಿ ಮೋಡ ಬಿತ್ತನೆ ಮಾಡಿದ್ರೆ ನೋಡಿ, ಇಲ್ಲಿ ಬೆಂಗಳೂರಲ್ಲಿ ಮಾಡಿದ್ರೆ ಕೋಲಾರದಲ್ಲಿ ಹೋಗಿ ಮಳೆ ಬೀಳೋ ಸಾಧ್ಯತೆ ಇರುತ್ತೆ. ಅದು ಕೆಲವು ಸತಿ ಕಂಟ್ರೋಲ್ ಇರೋದಿಲ್ಲ. ಯಾಕಂದ್ರೆ ಪ್ರಕೃತಿಯನ್ನ ಸರಿಯಾಗಿ ಅಧ್ಯಯನ ಮಾಡಿ ಅದನ್ನ ನಮಗ್ ಅನುಕೂಲಕರವಾಗಿ ನಾವು ಇನ್ನೂ ಅದ್ರ ಮೇಲೆ ಸರಿಯಾಗಿ ನೋಡೋದಕ್ಕೆಲ್ಲ ಕಂಟ್ರೋಲ್ ಮಾಡಕ್ ಆಗಲ್ಲ. ಪ್ರಕೃತಿ ಇದು ಭಗವಂತನ ಹಿಡಿತದಲ್ಲಿರೋದು. ಮಯ್ಯದ್ದೀಕ್ಷೆ ಸೂಯತೆ ಸಾ ಚರಾಚರಂ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು. ನನ್ನ ಅಧ್ಯಕ್ಷತೆಯಲ್ಲಿ ಈ ಪ್ರಕೃತಿ ಎಲ್ಲ ವಿದ್ಯಮಾನಗಳು ನೋಡಿ, ಚರಾಚರವಾದವುಗಳು ಇವೆಲ್ಲ ನಡೀತವೆ ಅಂತ ಹೇಳೋದು. ಹಂಗೆ ಪೂಜೆ ಮಾಡುವಂತ ಸ್ಥಿತಿಗತಿಗಳು ಕೂಡ ನೋಡಿ ಈ ಪ್ರಕಾರವಾಗಿ ಆಗತ್ತೆ. ಹಂಗೆ ಅವರು ಸತ್ವಗುಣದವರೇ, ರಜೋಗುಣದವರೇ, ತಾಮಸ ಗುಣದವರೇ ಅಂತ ಇಲ್ಲಿ ಪ್ರಶ್ನೆ. ಇಲ್ಲಿಂದ ಆಚೆ ನೋಡಿ ಈ ಅಧ್ಯಾಯದಲ್ಲಿ ಈ ಗುಣಗಳನ್ನ ಪ್ರಕಾರ ನೋಡಿ ಬಹಳಷ್ಟು ವಿಷಯಗಳನ್ನ ಈ ಅಧ್ಯಾಯದಲ್ಲಿ, ಮುಂದಿನ ಅಧ್ಯಾಯದಲ್ಲಿ ತಿಳ್ಕೊಳ್ತೀವಿ. ನನಗೆ ಒಂದೇನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ, ಈ ಭೌತಿಕ ಪ್ರಪಂಚದಲ್ಲಿ ಗುಣಗಳು ನಮ್ಮ ಮೇಲೆ ತುಂಬಾ ಪ್ರಭಾವ ಬೀರ್ತವೆ ನೋಡಿ. ಪ್ರಕೃತಿಯ ಗುಣಗಳು ಇದೆಲ್ಲ ಆಗುತ್ತಲ್ಲ, ಇದಕ್ಕೆ ನೋಡಿ ಅಧ್ಯಾಯದಲ್ಲಿ ಕಾರಣಗಳನ್ನ ತಿಳ್ಕೊತಾ ಹೋದ್ರೆ ನೋಡಿ ಒಂದು ನಮ್ಮ ಪ್ರಯತ್ನ
ಅದರಲ್ಲಿ ನಾವೇ ಆಗಿರೋದಿಲ್ಲ. ಅದಕ್ಕಿನ್ನು ಬೇರೆ ಭಗವಂತನ ನೋಡಿ ಅನುಮತಿ, ಸ್ಯಾಂಕ್ಷನ್ ಕೊಡೋದು, ಆ ಗುಣ ನೋಡಿ, ಪ್ರಕೃತಿ ಹೆಂಗೆ ಸ್ಪಂದಿಸುತ್ತೆ ನೋಡಿ, ಈ ತರದೆಲ್ಲವೂ ಸೇರಿ ಒಂದು ಫಲ ಬರುತ್ತೆ. ಉದಾಹರಣೆಗೆ ಒಬ್ಬ ರೈತ ಬೆಳೆ ತೆಗಿತಾನೆ ಅಂದ್ರೆ ಆತನು ತುಂಬಾ ಕಷ್ಟಪಟ್ಟು ಮಾಡಿದ್ರೇನೆ ಬೆಳೆ ಬಂದ್ಬಿಡುತ್ತಾ? ಬರೋದಿಲ್ಲ. ಏನೇನೆಲ್ಲ ಅಂಶಗಳಲ್ಲಿ ಸೇರಿರ್ತವೆ ನೋಡಿ. ಒಳ್ಳೆ ಬೆಳೆ, ಮಳೆ ಬರ್ಬೇಕು, ಭೂಮಿ ಸೂರ್ಯನ ಕಿರಣಗಳು ಬೇಕು, ನೀರ್ ಬೇಕು, ಎಲ್ಲ ಬೇಕು, ಕಿರಣ ಬೇಕು. ಅವನ ಪರಿಶ್ರಮ ಬೇಕು. ಹರೇ ಕೃಷ್ಣ ಪ್ರಭುಜಿ, ಈಗ ಎಣ್ಣೆ, ಗೊಬ್ಬರ, ಕಳೆವು ಎಲ್ಲ ಜಗ್ಗೆ ಖರ್ಚು ಮಾಡಿಬಿಟ್ಟಿವಿ ಪ್ರಭುಜಿ. ಆದ್ರೆ ಎಲ್ಲ ಮಳೆ ಇಲ್ಲದ್ರು ಆಗ್ಲಿ ಹಂಗೆ ಒಂದ್ ತಿಂಗಳಿಂದ ಬಾಡಕತ್ತಿದ್ವು ಪ್ರಭುಜಿ. ಈಗ ಮಳೆ 15 ದಿವಸ ಆಯ್ತು ಪ್ರಭುಜಿ, ಹಂಗೆ ಹತ್ತಿ ಬಿಟ್ಟದ ಪ್ರಭುಜಿ. ಅವಕ್ಕ ಪಾಪ ಬಾಳ ಈಗ ನಿಂತ್ಕೊಂಡ್ಬಿಡಕತ್ತೇವ್ ಪ್ರಭುಜಿ. ಕೃಷ್ಣಂದು ಎಲ್ಲ ಲೀಲಾ ಆತನ ಕಡೆ ಬಿಟ್ಟಿತ್ತು ಪ್ರಭುಜಿ. ನೋಡಿ, ರೈತರಿಗೆ ನೋಡಿ ಹಿಂಗೆ ಭಗವಂತನ ಮೇಲೆ ಅವಲಂಬಿತ ಆಗೋದು ಅಂದ್ರೆ ಹಿಂಗೆ. ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಪ್ರಕೃತಿ ಮೇಲೆ ಆಧಿಪತ್ಯ ಸಾಧಿಸಕ್ಕೆ ನೋಡಿ ನೋಡಿ ಇವುಗಳೆಲ್ಲ ಹೊರಗಡೆ ಆಗೋದಕ್ಕೆ ಕಾರ್ಖಾನೆಗಳ ಶುರು ಮಾಡೋದು, ಸರ್ಕಾರಗಳು ಹಿಂಗೆ ನೋಡಿ ಈ ವ್ಯವಸಾಯವನ್ನ ಸಾಧ್ಯವಾದಷ್ಟು ಪ್ರಕೃತಿ ಮೇಲೆ ಅವಲಂಬಿತ ಆಗದೆ ಮಾಡೋದ್ ಪ್ರಯತ್ನ ನೋಡಿ. ವಿಚಿತ್ರ ಏನೇನೋ ಮಾಡ್ತಾನೆ. ಹಿಂದಿನ ಕಾಲದಲ್ಲಿ ರೈತ ಸಂಪೂರ್ಣವಾಗಿ ಮಳೆಯ ಕೃಪೆಯಿಂದ, ಪ್ರಕೃತಿ ಕೃಪೆಯಿಂದ ಬದುಕೋದು. ಮಳೆ ಬರ್ಬೇಕು, ಬೆಳೆ ಆಗ್ಬೇಕು ನೋಡಿ, ಬಾಯಿಗೆ ಅನ್ನ ಬರ್ಬೇಕು, ಊಟ ಸಿಗೋದು. ಸಂಪೂರ್ಣವಾಗಿ ಅದ್ರ ಮೇಲೆನೇ 100ಕ್ಕೆ 100 ನೋಡಿ ಕೃಷಿ ಅವಲಂಬಿತ. ಇಡೀ ಊರೇ ಕೃಷಿ ಅವಲಂಬಿತದಿಂದ ನಡೀತಾ ಇತ್ತು. ಎಲ್ಲರೂ ಪ್ರಕೃತಿಯನ್ನ ತುಂಬಾ ಗೌರವಿಸ್ತಿದ್ರು. ಹೆಚ್ಚು ಕಡಿಮೆ ನಾವೇನಾದ್ರೂ ನೋಡ್ಕೊಂಡ್ರೆ ನಮಗೆ ನೋಡಿ ಮಳೆ, ಬೆಳೆ ಇವುಗಳ ಮೇಲೆ ಪ್ರಭಾವ ಆಗತ್ತೆ, ದೇವ್ರು ಶಿಕ್ಷೆ ಕೊಡ್ತಾನೆ ಅನ್ನೋ ತರ ಇತ್ತು. ಇವತ್ತು ನಿಮ್ಮೂರಲ್ಲೇ ನೋಡಿ, ಎಲ್ಲರೂ ಕೃಷಿ ಮೇಲೆನೆ ಅವಲಂಬಿತ ಇದ್ದಾರ, ಅಥವಾ ಬೇರೆ ಬೇರೆ ಕಸುಬು ಕೈಗಾರಿಕೆಗಳಲ್ಲೂ ಕೂಡ ತೊಡಗಿ ಸ್ವತಂತ್ರ ಇದ್ದಾರ. ಮಳೆ ಮೇಲೆ ಹಳ್ಳಿಗಳು ಇದು ಹೊಲದ ಮೇಲೆನೆ ಇದಿರ್ತದ ಪ್ರಭುಜಿ. ಅವ್ರ ನೌಕರಿದಾರ ಅಂದ್ರ ಅದ್ರ ಮೇಲೆ ಅವ್ರು ಇರ್ತಾರ ಪ್ರಭುಜಿ. ನೋಡಿ, ನೌಕರಿದಾರರು ಅವ್ರ ತಿಂಗಳು ಬಂತಂದ್ರೆ ಸಂಬಳ ಬಂದ್ಬಿಡುತ್ತೆ, ಪಗಾರ ಸಂಬಳ ಬರುತ್ತೆ ನೋಡಿ. ಅವ್ರಿಗೆ ಸಹಜವಾಗಿನೇ ಹಿಂಗೆ ತಿಂಗಳಿಗೆ ಆಯ್ತು ಅಂದ್ರೆ ಬಂದ್ಬಿಡುತ್ತೆ ಅನ್ನೋರು ಯಾರು ಇರ್ತಾರೋ ಅವರು ಪ್ರಕೃತಿ ಮೇಲೆ ಅವಲಂಬಿತ ಆಗೋದು ಕಡಿಮೆ ಆಗುವಂಥದ್ದು ನೋಡಿ. ಈ ತರದ್ದು ಮನೋಭಾವ ಬಂದ್ಬಿಡುತ್ತೆ. ಹೌದು ಪ್ರಭುಜಿ. ನೋಡಿ, ಪ್ರಕೃತಿಯಲ್ಲಿ ಇಲ್ಲೇ ಇದ್ರೆ ನೋಡಿ ಮಳೆ ಬರ್ಬೇಕು, ಮಳೆಗೋಸ್ಕರ ಪ್ರಾರ್ಥನೆಗಳು ಆಗ್ಬೇಕು, ಬೆಳೆ ಬರ್ಬೇಕು. ಒಂದು ಬೆಳೆ ಬರ್ಬೇಕಂದ್ರೆ ಈ ತರದ್ದು ನಾನಾ ನೋಡಿ ಅದ್ರಲ್ಲಿ ಕಾಣ್ಬೇಕು ನಾವು. ಅಂದ್ರೆ ಮನುಷ್ಯನ ಪ್ರಯತ್ನ, ಪ್ರಕೃತಿ ಕೂಡ ಸ್ಪಂದಿಸೋದು, ಆ ಪ್ರಕೃತಿಯಲ್ಲಿ ಹಲವಾರು ನೋಡಿ ರೋಗ ಪೀಡೆಗಳು ಕೂಡ ಬರದೇ ಇರೋದು ನೋಡಿ, ಸರಿಯಾದ ಬೆಲೆ ಸಿಗ್ಬೇಕು. ಈ ತರದ ಹಲವು ಅಂಶಗಳು ಅದರಲ್ಲಿ ಸೇರಿರ್ತವೆ ನೋಡಿ. ಹಂಗೆ ಒಟ್ಟು ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಭೌತಿಕ ಪ್ರಪಂಚದಲ್ಲಿ ಇದೀವಿ ನಾವು, ಇದು ಬಹಳ ರಿಸ್ಕಿ ಪ್ಲೇಸ್ ನೋಡಿ. ಇದರಲ್ಲಿ ಬಹಳ ಸುಖವಾಗಿ ಬದುಕುವಂತ ಸ್ಥಳ ಅಲ್ಲ ಇದು. ಅದು ವಿಚಾರ. ಇಲ್ಲಿ ನಾನಾ ತರದ್ದು ಸವಾಲುಗಳು. ಇವತ್ತು ಎಲ್ಲ ಅನುಕೂಲಕರವಾಗಿ ಇವತ್ತಿದೆ ಅಂದ್ರೆ ನಾಳೆನೂ ಹಿಂಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ ನೋಡಿ. ಇವತ್ತು ಸ್ವಾಸ್ಥ್ಯವಾಗಿದೀವಿ, ಆರೋಗ್ಯ ಅಂದ್ರೆ ನಾಳೆನೂ ಹಿಂಗೆ ಇರ್ತೀವಿ ಅಂತ ಹೇಳಕ್ಕಾಗತ್ತಾ? ಹೇಳಕ್ಕಾಗೋದಿಲ್ಲ ನೋಡಿ. ಹಂಗೆ ನಾವು ಪೂಜೆ ಮಾಡೋದು. ಪೂಜೆ ಯಾಕೆ ಮಾಡ್ತಾರೆ? ಪೂಜೆ ನೋಡಿ, ಚತುರ್ವಿಧ ಭಜಂತೆ ಮಾಂ, ಅರ್ಥಾರ್ಥಿ ಜ್ಞಾನಿ ಜಿಜ್ಞಾಸು ಅಲ್ವಾ? ಪೂಜೆ ಮಾಡೋರಲ್ಲೂ ಕೂಡ 4 ತರದ್ದು ನಾವು ಹಿಂದೆ ಚರ್ಚೆ ಮಾಡಿದ್ವಿ ಅಲ್ವಾ? ಅವ್ರಿಗೇನೋ ಬೇಕಾಗಿರತ್ತೆ, ಅದಕ್ಕೆ ಪೂಜೆ ಮಾಡ್ತಿರ್ತಾರೆ. ಪೂಜೆ ಮಾಡೋ ಒಂದ್ ದೇವಸ್ಥಾನದಲ್ಲಿ ದೇವ್ರ ವಿಗ್ರಹದ ಹತ್ರ ನಿಂತ್ಕೊಳ್ಳಿ, ಬಂದವ್ರನ್ನೆಲ್ಲ ಕೇಳಿ ಅವ್ರು ಏನಂತ ಪ್ರಾರ್ಥನೆ ಕೇಳ್ತಾರೆ ಅಂತ ಹಂಗೆ ಗಮನಿಸಿ. ಏನಾದ್ರು ನೀವು ಕೇಳಿದ್ರೆ ಏನ್ ಕೇಳ್ಕೊಂಡ್ರಿ ಅಂತ ಕೇಳಿದ್ರೆ ನೋಡಿ, ಅವರು ಹಲವಾರು ತರ ಪೂಜೆಗೆ ಯಾಕೆ ಬಂದಿರ್ತಾರೆ, ಪೂಜೆ ಯಾಕೆ ಮಾಡ್ತಾರೆ, ಪೂಜೆ ಆದ್ಮೇಲೆ ಪೂಜೆ ಆಗ್ತಿರ್ಬೇಕಾದ್ರೆ ಪೂಜೆ ಉದ್ದೇಶ ನೋಡಿ, ಸಂಕಲ್ಪದಲ್ಲೂ ಕೇಳ್ತಾರೆ, ಯಾಕೋಸ್ಕರ ಈ ಪೂಜೆ ಮಾಡ್ತಿದೀವಿ ಅಂತ ಕೇಳ್ತಾರೆ ಅಲ್ವಾ? ನೋಡಿ, ಹಂಗೆ ಏನೋ ಒಂದು ಉದ್ದೇಶ ಇಟ್ಕೊಂಡು ಪೂಜೆ ಮಾಡ್ತಿರ್ತಾರೆ. ಆ ಉದ್ದೇಶದ ಜೊತೆಗೆ ಅವರ ನೋಡಿ ಅವ್ರಿಗೆ ಆ ಗುಣಗಳ ಆಧಾರಿತವಾಗಿ ಅವರ ಕೋರಿಕೆ ಕೂಡ ಇರುತ್ತೆ. ಈಗ ರಾವಣ ತಪಸ್ ಮಾಡ್ತಾನೆ. ರಾವಣ ಏನ್ ಕೇಳ್ತಾನೆ?
ಅವನಿಗೆ ದೀರ್ಘಾಯುಸ್ಸು ಕೇಳ್ತಾನೆ. ನೋಡಿ, ವಿಶ್ವ ವಿಜಯಿ ಆಗೋದಕ್ಕೆ ವರ ಕೇಳ್ತಾನೆ. ನೋಡಿ ಅವನಿಗೆ ನೋಡಿ ಆತನ ಪೂಜೆಗಳು ವಿಧಾನಗಳು ನೋಡಿ. ರಾವಣ ಯಾವ ಮಟ್ಟಕ್ಕೆ ಪೂಜೆ ಮಾಡ್ತಿದ್ದ ಅಂದ್ರೆ ನೋಡ, ಆ ಲಿಂಗ ಸ್ತೋತ್ರವನ್ನ ಮಾಡಿದ್ದಾನೆ ನೋಡಿ. ಅದು ಆ ರಾವಣ ಮಾಡಿದಂತ ಲಿಂಗ ಸ್ತೋತ್ರ ಇವತ್ತು ಕೂಡ ಅದನ್ನ ಹೇಳ್ತಿದ್ದಾರೆ. ಯಾರಿಗಾದ್ರೂ ಗೊತ್ತಾ ಅದು ಹೆಂಗಿರುತ್ತೆ ಅಂತ? ರಾವಣನು ರಚಿಸಿರುವಂತ ಲಿಂಗ ಸ್ತೋತ್ರ ಗೊತ್ತಾ? ಒಂದು ಶಂಕರಾಚಾರ್ಯರು ಬರ್ದಿರುವಂತದ್ದಿದೆ, ಇನ್ನೊಂದು ರಾವಣ ಕೂಡ ಒಂದು ಇದೆ ನೋಡಿ. ಅದರಲ್ಲಿ ಬಹಳ ಕೇಳಕ್ಕೆ ಸಂಸ್ಕೃತ ವಿಚಿತ್ರವಾಗಿದೆ. ನನ್ಗಂತೂ ಅದು ಹೇಳೋಕ್ಕೂ ಬರೋದಿಲ್ಲ ನೋಡಿ. ಇಲ್ಲಿ ನಾನು ಗೂಗಲ್ ಸರ್ಚ್ ಮಾಡಿ ನೋಡ್ತೀನಿ, ನೀವು ನೋಡ್ಬೋದು. ಹಂಗೆ ನೋಡಿ, ರಾವಣನು ಕೂಡ ಪೂಜೆ ಮಾಡುವಂಥದ್ದು ನೋಡಿ. ಅದಕ್ಕೂ ಆತನೊಂದು ಪದ್ಧತಿ ನೋಡಿ. ರಾವಣನ ಹಾಡಿರುವಂತ ನೋಡಿ, ಅದೇ ತರ ಒಬ್ಬೊಬ್ರು ಕೂಡ ನೋಡಿ. ಇಲ್ಲಿದೆ, ತೋರಿಸ್ತೀನಿ. ಶಿವತಾಂಡವ ಸ್ತೋತ್ರ ಅಂತ ಕೇಳಿದಿರಾ? ಶಿವತಾಂಡವ ಸ್ತೋತ್ರ ಹೌದು, ಕೇಳಿದ್ದೀವಿ ಪ್ರಭು. ಅವರು ಮೊದ್ಲು ಮಣ್ಣಿಂದು ಮಾಡ್ತಾ ಇರ್ತಾರೆ, ಆಮೇಲೆ ಆತ್ಮಲಿಂಗ ಬೇಕು ಅಂತ ಅಲ್ಲಿ ಹೋಗ್ತಾರೆ. ನಿಮಗೆ ಗಿಣ್ಣೆಯಾಗಿ ಮಾಡ್ಕೊಂಡು ಮಾಡ್ತಾರಲ್ಲ. ಜಟ ವಿಗಲಜ್ಜ ಪ್ರವಾಹ ಪಾವಿಸ ಆ ತರ ಅದು ಪ್ರಭುಜಿ. ಜಟ ಹೌದು, ಅದೇ ಹೌದು. ನೋಡಂಗೆ ಶಿವತಾಂಡವ. ಹಂಗೆ ರಾವಣನ ಕೂಡ ನೋಡಿ, ಇಲ್ಲಿ ನಿಮ್ಮ ಮೊಬೈಲ್ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ ನೋಡಿ. ಇಲ್ಲಿ ಕಾಡ್ಬೋದು ಜಟ. ನನಗಿದು ಹೇಳಕ್ಕೂ ಕೂಡ ಕಷ್ಟ. ಜಟ ತವಿ ಗಲಜ್ಜಲ ಪ್ರವಾಹ ಪವಿತ್ರ ಸ್ಥಲೆ ನೋಡಿ, ಹಿಂಗ್ ಹೋಗುತ್ತೆ ನೋಡಿ. ರಾವಣ ರಚಿಸಿರುವಂತ ಶಿವತಾಂಡವ ನೋಡಿ. ಶಿವತಾಂಡವ ಸ್ತೋತ್ರಂ ವಾಸ್ ರಿಟನ್ ಬೈ ರಾವಣ, ದ ಅಸುರ ಕಿಂಗ್ ಅಂಡ್ ಡಿವೋಟಿ ಆಫ್ ಶಿವ ನೋಡಿ. ಈ ತರ ಅದರ ಮೀನಿಂಗ್ ಜೊತೆಗಿದೆ. ವಿತ್ ದಿಸ್ ನೆಕ್ consecrated by the flow of water that flows from his hair, and on his neck a snake which is hung like a garland, and the damaru drum that emits the sound damat 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 damat. And Lord Shiva did the auspicious dance of Tandava. May he give prosperity to all of us. ಅವನು ಪೂಜೆ ಮಾಡಿ ಏನ್ ಕೇಳ್ತಿದ್ದಾನೆ? ಪ್ರಾಸ್ಪ್ಯಾರಿಟಿ, ನನಗೆ ಸಿರಿ ಸಂಪತ್ತು ಕೊಡು ಅಂತ ಕೇಳ್ತಿದ್ದಾನೆ ನೋಡ. ಹಂಗೇನೆ ಜಟ ಕಟ ಹಸಂ ಬ್ರಹ್ಮ ಏನೇನೋ ನೋಡಿ. ಇವೆಲ್ಲ ಹೇಳಕ್ಕೂ ಕೂಡ ಕಷ್ಟ ನಮಗೆ. ಹಿಂಗೆ ನೋಡಿ, ಮೇ ಲಾರ್ಡ್ ಶಿವ ಗಿವ್ ಅಸ್ ಪ್ರಾಸ್ಪ್ಯಾರಿಟಿ. ಅಸುರರು ಕೂಡ ಪೂಜೆ ಮಾಡ್ತಾರೆ, ತಪಸ್ ಮಾಡ್ತಾರೆ ನೋಡಿ. ಅವ್ರಿಗೂ ಕೂಡ ನೋಡಿ ಏನೇನೋ ಸಿಗ್ತವೆ ನೋಡಿ. ಯಾರು ಪೂಜೆ ಮಾಡ್ತಿದ್ದಾರೆ ಅನ್ನೋದು ಮುಖ್ಯ ಆಗತ್ತೆ ನೋಡಿ. ಯಾಕೆ ಪೂಜೆ ಮಾಡ್ತಿದ್ದಾರೆ ಅನ್ನೋದು ಮುಖ್ಯ ಆಗತ್ತೆ ನೋಡಿ. ಪ್ರಾಣಿಗಳ ತರ ಬದುಕ್ತಿರ್ತಾರೆ, ಪೂಜೆ ಮಾಡಲ್ಲ. ಪ್ರಾಣಿಗಳು ನೋಡಿದೀರಾ ಪೂಜೆ ಮಾಡ್ತವ? ಭೌತಿಕ ಪ್ರಪಂಚದಲ್ಲಿ ಪ್ರಾಣಿಗಳು ಪಕ್ಷಿಗಳು ಪೂಜೆ ಮಾಡಿ ಅವಕ್ ಬೇಕಾದೆಲ್ಲ ಗಿಟ್ಟಿಸ್ಕೋತವ, ಅಥವಾ ಹಾಗೆ ಪ್ರಕೃತಿ ಭಾಗವಾಗಿ ಹಂಗೆ ಬದುಕ್ತವ? ನೋಡಿರ್ತೀರಾ ನೀವು? ಪ್ರಾಣಿಗಳೆಲ್ಲಾದ್ರೂ ಪೂಜೆ ಮಾಡ್ತವ? ಮಾಡೋದಿಲ್ಲ ಅಲ್ವಾ? ಪೂಜೆ ಮಾಡೋದು ಯಾರು? ಮನುಷ್ಯರು ಅಲ್ವಾ? ನೀವು ಬೇರೆ ಬೇರೆ ಸಣ್ಣ ಕಥೆಗಳಲ್ಲಿ ಕೇಳಿರ್ಬಹುದು ನೋಡಿ. ನಾನು ನೋಡಿ ಚಿಕ್ಕ ಹುಡುಗನಾಗ ನೋಡಿ, ನಮ್ಮ ಮನೇಲಿ ನಮ್ಮಮ್ಮ ಕತೆ ಹೇಳ್ತಿದ್ರು. ಏನು, ಎಲ್ಲ ನರಿಗಳೆಲ್ಲಾನು ಇನ್ನು ದೀಪ ಆರತಿ ಮಾಡಿದ್ವಂತೆ ಊರ್ ದೇವತೆಗೆ ನೋಡಿ. ಅವೆಲ್ಲ ತಂಬಿಟ್ಟು ಆರತಿ ಮಾಡಿದ್ವಂತೆ ಅಂತ ಏನೇನೋ ಕಥೆಗಳು ಹೇಳೋರು ನೋಡಿ. ಪ್ರಾಣಿಗಳು ಪೂಜೆ ಮಾಡುವಂಥದ್ದನ್ನ ನಾವು ಕಾಣೋದಿಲ್ಲ. ಮನುಷ್ಯರು ಕೂಡ ಅದೇ ತರ ಪ್ರಾಣಿಗಳ ತರ ಬದುಕ್ತಿರ್ತಾರೆ. ಅವ್ರಿಗೆ ಶ್ರದ್ಧೆ, ವಿಶ್ವಾಸ ನೋಡಿ, ನಂಬಿಕೆ ನೋಡಿ, ಅತಿ ಮಾನವ ನೋಡಿ, ಇವುಗಳಲ್ಲೆಲ್ಲನೂ ಶ್ರದ್ಧೆ ತರೋದಕ್ಕೆ ನೋಡಿ ಭಗವಂತ ನೋಡಿ ಅವರು ಪೂಜಾ ವಿಧಾನಗಳನ್ನ ಏನೋ ಮಾಡ್ತಾರೆ ನೋಡಿ. ಒಂದ್ ಮಳೆ ವಿಚಾರ ತಗೊಂಡ್ರೆ, ಒಂದ್ ಮಳೆ ಬರೋದಕ್ಕೆ ನೋಡಿ ಒಂದೊಂದು ಊರು, ಪ್ರದೇಶ, ದೇಶ, ವಿದೇಶಗಳಲ್ಲಿ ಒಂದೊಂದ್ ತರ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಒಂದು ಕತ್ತೆ ಪೂಜೆ ಮಾಡ್ತಾರೆ, ಒಂದು ಕಪ್ಪೆ ಪೂಜೆ ಮಾಡ್ತಾರೆ, ಒಬ್ಬ ಮಳೆ ರಾಯನ್ ಮಾಡ್ತಾರೆ ನೋಡಿ. ಕೆಲವರು ಹೋಮ ಹವನ ಯಜ್ಞಗಳು ಮಾಡ್ತಾರೆ, ಇನ್ನು ವಿಚಿತ್ರ ಏನೇನೋ ಮಾಡ್ತಾರೆ
ನೋಡ ಅಲ್ಲಿ ಅವ್ರ ನಂಬಿಕೆ ಶ್ರದ್ಧೆ ಜಾಸ್ತಿ ಮಾಡೋದಕ್ಕೆ ಭಗವಂತ ಅಲ್ಲಿ ಫಲನೂ ಕೂಡ ಕೊಟ್ಟಿರೋ ಉದಾಹರಣೆಗಳು ಕೂಡ ಇದಾವೆ. ಹಂಗೆ ಅವರವರ ಮನಸ್ಸಿನ ಅವರವರ ಗುಣ ಪ್ರಭಾವವಾಗಿ ಅವರು ಪೂಜೆಗಳನ್ನ ಆಯ್ಕೆ ಮಾಡ್ಕೋತಾರೆ. ನೋಡಿ, ಕೆಲವರು ಪೂಜೆ ಮಾಡೋದ್ರಲ್ಲಿ ನೋಡಿ ದೇವರಿಗೆ ಅಂತ ನೋಡಿ ಈ ಸಾರಾಯಿ ಮಾಂಸ ನೋಡಿ ಇವನ್ನ ಅರ್ಪಣೆ ಮಾಡುವಂತವು ಕೂಡ ನೀವು ನೋಡಿದ್ದೀರಾ? ಸಾರಾಯಿ ಅರ್ಪಣೆ ನೋಡಿವ್ ಪ್ರಭುಜಿ. ನೋಡಿ, ಈ ತರದೆಲ್ಲ ಮಾಡ್ತಾರೆ. ಈ ಯಾವುದು ಶಾಕ್ತರು ಇವರ ಪೂಜಾ ವಿಧಾನದಲ್ಲಿ ನೋಡ 5 ಮಾಗಳು ಬೇಕು. ಅದು ಮಾಂಸ, ಮದ್ಯ ನೋಡಿ ಈ ತರದ್ದು 5 ಬೇಕು ಅವರಿಗೆ. ಅದು ತಾಮಸಿಕ. ಆ ಒಂದು ಪದ್ಧತಿಯಲ್ಲೇ ಅದಿರುತ್ತೆ. ಪದ್ಧತಿಯಲ್ಲೇ ಈ ಅಂಶಗಳೆಲ್ಲ ಬರ್ಬೇಕು ಅದ್ರಲ್ಲಿ. ಹಂಗೆ ಒಬ್ಬೊಬ್ಬರು ವಿಚಿತ್ರ ಈ ಯಾರು ಈ ನಾಗಬಾಬಾಗಳು, ಅಘೋರಿಗಳು ನೋಡಿ, ಅವರು ಕೂಡ ದೊಡ್ಡ ಪೂಜೆಗಳು ಮಾಡ್ತಾರೆ. ಮತ್ತೆ ಜನ ನೀವು ನೋಡಿರ್ತೀರಿ, ಮೊನ್ನೆ ಕುಂಭಮೇಳದಲ್ಲಿ ಇವರೆಲ್ಲ ಬಂದಿದ್ರು. ಎಲ್ಲೂ ಕಾಣಿಸ್ಕೊಳ್ಳದೆ ಇರುವಂತ, ಎಲ್ಲೂ ಇಲ್ಲದೆ ಇರುವಂತ ಈ ನಾಗಬಾಬಾಗಳು, ಸಾಧುಗಳು, ಅಘೋರಿಗಳು ನೋಡಿ ತರ ಸುಡುಗಾಡಿಸಿದ್ರು ಅಂತ ಎಲ್ಲ ಏನೇನೋ ಬೇರೆ ಬೇರೆ ತರ ನೀವು ಕೇಳಿರ್ತೀರಿ. ನೋಡಿ, ಸ್ಮಶಾನದಲ್ಲಿ ಕೆಲವರೆಲ್ಲ ಪೂಜೆಗಳು ಮಾಡ್ತಿರ್ತಾರೆ. ಅವ್ರಿಗೇನೋ ಸಿದ್ಧಿ ಬೇಕಾಗಿರುತ್ತೆ, ಏನೋ ಸ್ವಾರ್ಥ ಇರುತ್ತೆ. ಅವ್ರು ಯಾವ್ದೋ ಒಂದು ಮನಸ್ಥಿತಿ ಉದ್ದೇಶಕ್ಕೋಸ್ಕರ ಏನೋ ಒಂದು ಪೂಜೆ ಮಾಡ್ತಿರ್ತಾರೆ. ನೋಡಿ, ಅಘೋರಿಗಳು, ನಾಗಗಳು ಇವರೆಲ್ಲ ನೋಡಿ, ಅವರು ಒಂದು ಗುಣ ಯಾವ ಗುಣದಲ್ಲಿದ್ದಾರೆ ಅಂತ ನಿಮ್ಗೆ ಅರ್ಥ ಆಗತ್ತೆ. ಉದಾಹರಣೆಗೆ, ಭಗವಂತ ವಿಷ್ಣುವನ್ನ ಆರಾಧನೆ ಮಾಡ್ಬೇಕು ಅಂತಂದ್ರೆ ಸಾಮಾನ್ಯವಾಗಿ ಸತ್ವಗುಣದಲ್ಲಿದ್ದವರೇ ವಿಷ್ಣುವನ್ನ ಪೂಜೆ ಮಾಡಕ್ಕೆ ಸಾಧ್ಯ. ಹಂಗಾಗಿ ಯಾವುದೇ ಅಸುರರು ವಿಷ್ಣುವನ್ನ ಪೂಜೆ ಮಾಡಿ ವಿಷ್ಣುವಿಂದ ಒಲಿಸ್ಕೊಂಡು ವರ ಪಡ್ಕೊಂಡು ಲೋಕಕಂಟಕರಾದ್ರು ಅಂತೇಳಿ ನೀವು ಯಾವುದೇ ಒಂದು ಪುರಾಣ ಇತಿಹಾಸ ಉದಾಹರಣೆ ನೀವು ಕಾಣಕ್ ಸಾಧ್ಯನೇ ಇಲ್ಲ. ಅಲ್ಲಿ ವಿಷ್ಣುವನ್ನ ಪೂಜೆ ಮಾಡುವ ಪ್ರಾರಂಭ ಮಾಡಿದವರು ಅವರಿದ್ದವರು ನೋಡಿ. ನಾವು ಭಗವದ್ಗೀತೆ ಶ್ಲೋಕದಲ್ಲಿ ಅರ್ಥ ಆರ್ತಿ, ದುಡ್ಡು ಬೇಕು, ಕಾಸು ಬೇಕು ಅಂತಂದ್ರೆ ಕೆಲವರು ವಿಷ್ಣುವನ್ನ ಪೂಜೆ ಮಾಡ್ತಾರೆ. ಯಾವ ವಿಷ್ಣುವನ್ನ ಪೂಜೆ ಮಾಡ್ತಾರೆ? ದುಡ್ಡು ಕಾಸು ಬೇಕು ಅನ್ನೋರು ಯಾವ ವಿಷ್ಣುವನ್ನ ಪೂಜೆ ಮಾಡ್ತಾರೆ? ದುಡ್ಡು ಕಾಸು ಬೇಕು ಅಂತ ಲಕ್ಷ್ಮೀ ನಾರಾಯಣ, ವೆಂಕಟರಮಣ ಸ್ವಾಮಿ. ನೋಡಿ, ವೆಂಕಟರಮಣನ್ನ ಏಳುಕೊಂಡಲವಾಡ, ವಡ್ಡಿ ಕಾಸುಲವಾಡ ಅಲ್ವಾ? ವಡ್ಡಿ ಕಾಸುಲವಾಡ ಅಂತಾರೆ ನೋಡಿ. ಅದು ಇವು ಕೂಡ ನೀವು ತಿರುಪತಿ ಹೋದ ಸಂದರ್ಭದಲ್ಲಿ ಅಥವಾ ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿ ವಿಷಯ ಕತೆ ಬಂದಾಗ ನೋಡಿ, ಇದ್ರ ಬಗ್ಗೆ ವಡ್ಡಿ ಕಾಸುಲವಾಡು ಬಹಳ ಹುಷಾರಾಗಿರ್ಬೇಕು ನೋಡಿ. ನೀವು ಕೇಳಿದ್ರೆ ಆತ ಕಾಸು ಕೊಡ್ತಾನೆ, ಆದ್ರೆ ಬಡ್ಡಿ ಸಮೇತ ವಸೂಲ್ ಮಾಡ್ತಾನೆ ನೋಡಿ ಅಂತ ಹೇಳಿ ಕೂಡ ಹೇಳ್ತಾರೆ. ನಮ್ಮ ಪುರಂದರದಾಸರು ಅಥವಾ ಕನಕದಾಸರು ನೋಡಿ ಒಂದು ಹಾಡು ಬರೆದಿದ್ದಾರೆ. ಅದ್ರಲ್ಲಿ ಶೆಟ್ಟಿ ಅಂತ ಬರೆದಿದ್ದಾರೆ ನೋಡಿ. ಏನಂತಂದ್ರೆ, ನೀನ್ ಎಂತ ಶೆಟ್ಟಿ ನೀನು ಅಂತ ಹೇಳಿ. ಯಾರಿಗಾದ್ರೂ ಹಾಡು ಗೊತ್ತಾ? ಗೋವಿಂದ ಶೆಟ್ಟಿ ಅಂತ ಒಂದು ಹಾಡಿದೆ ನೋಡಿ. ಯಾರಾದ್ರೂ ಗೂಗಲ್ ಸರ್ಚ್ ಮಾಡಿ ನೋಡಿ, ಗೋವಿಂದ ಶೆಟ್ಟಿ ಅಂತ ಹೇಳಿ ನೋಡಿ. ಅಂದ್ರೆ ಭಗವಂತನನ್ನ ಹೊಗಳ್ತಾರೆ, ಆದ್ರೆ ಕೇಳೋರ್ಗೆ ಇದೇನೋ ತೆಗೊಳ್ಳೋ ತರ ಇರುತ್ತೆ. ನೀನು ಏನೇನ್ರಿಂದ ದುಡ್ಡು ಮಾಡ್ತೀಯ? ನೀನು ಚಪ್ಪನ್ ಭೋಗವನ್ನ ಮಾಡ್ಕೊಂಡು ನೋಡಿ ಅದನ್ನ ಮಾರಿ ಅದರಿಂದ ನೀನು ದುಡ್ಡು ಮಾಡ್ತೀಯಾ ಅಂತ ತಮಾಷೆಗೆ ಹೇಳೋದು. ಆದ್ರೆ ಅದ್ರೊಳಗಡೆ ಭಕ್ತಿ ಭಾವ ತುಂಬಿರುವಂತ ಬಂದೇವಯ್ಯ ಗೋವಿಂದ ಶೆಟ್ಟಿ ಅಂತ ಹಾಡು ಕೇಳಿದಿರಾ? ಯಾರ ಹತ್ರ ಪುಸ್ತಕ ಇದೆಯಾ? ಹಾಡ್ತೀರಾ? ಬಂದೇವಯ್ಯ ಗೋವಿಂದ ಶೆಟ್ಟಿ ಅಂತ ಒಂದು ಹಾಡಿದೆ. ನಾನು ಅದನ್ನ ಓಪನ್ ಮಾಡಕ್ಕೆ ನೋಡ್ರಿ, ಈ ತರ ಹಾಡು.
ಬಂದೇವಯ್ಯ ಗೋವಿಂದ ಶೆಟ್ಟಿ, ಇಂದು ನಿಮ್ಮ ಹರಿವಾಣ ಪ್ರಸಾದ ಉಂಟೆನ್ನಲಾಗಿ. ನೋಡಿ, ಇವತ್ತು ನಿಮ್ ಪ್ರಸಾದ ಇದೆ ಅಂತ ತಿನ್ನಕ್ಕೆ ಅಂತ ಬಂದಿದೀವಿ ಗೋವಿಂದ ಶೆಟ್ಟಿ ಅಂತ ಹಾಡು. ನೋಡಿ, ಇಲ್ಲಿ ನಾನು ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ, ಇಲ್ಲಿ ತಾವು ಕಾಣ್ಬಹುದು. ಹಂಗೆ ಭಗವಂತ ವಿಷ್ಣು ಹತ್ರ ಬರ್ಕೊಂಡ್ರೆ ಚತುರ್ವಿಧ ಭಜಂತೆ ಮಾಂ ಇರುತ್ತೆ. ನೋಡಿ, ಇಲ್ಲಿ ನೋಡಿ, ಬಂದೇವಯ್ಯ ಗೋವಿಂದ ಶೆಟ್ಟಿ, ಇಂದು ನಿಮ್ಮ ಹರಿವಾಣ ಪ್ರಸಾದ ಉಂಟೆನ್ನಲಾಗಿ. ಬಂದೇವಯ್ಯ ಗೋವಿಂದ ಶೆಟ್ಟಿ, ಅಪ್ಪಾಲು ಅತಿರಸ ತುಪ್ಪ ಕಜ್ಜಾಯವು ಒಪ್ಪುವ ಯಾಲಕ್ಕಿ ಶುಂಠಿ ಮೆಣಸು ಅಪರೂಪವಾದ ಕಜ್ಜಾಯ ರಾಶಿಗಳ ಚಪ್ಪನ್ನ ದೇಶಕ್ಕೆ ಮಾರುವ ಶೆಟ್ಟಿ. ಬಂದೇವಯ್ಯ ಗೋವಿಂದ ಶೆಟ್ಟಿ, ಒಡೆದ ಮಡಕೆಯನ್ನು ಬಿಡದೆ ನಾಮವ ಮಾಡಿ ಕೊಡುವೆ, ನೀ ಕಾಸಿಗೆ ಒಂದೊಂದನು ಒಡಲು ತುಂಬಿ ಮಿಕ್ಕ ಅನ್ನವ ಮಾರಿಸಿ ಒಡವೆಯ ಗಳಿಸುವ ಹುಡು ಲೋಭಿ ಶೆಟ್ಟಿ. ಬಂದೇವಯ್ಯ ಗೋವಿಂದ ಶೆಟ್ಟಿ, ಶೇಷಗಿರಿಯ ಮೇಲೆ ಇಪ್ಪ ತಿಮ್ಮ ಶೆಟ್ಟಿ, ದೇಶಕ್ಕೆ ಪ್ರಸಾದವ ನಡೆಸುವ ಶೆಟ್ಟಿ, ಆಶೆಯಿಂದ ಹಣಕಾಸು ಗಳಿಸುವ ಆದಿಕೇಶವ ನಾರಾಯಣನೆಂಬ ಶೆಟ್ಟಿ. ಬಂದೇವಯ್ಯ ಗೋವಿಂದ ಶೆಟ್ಟಿ ಅಂತ ನಮ್ಮ ಕನಕದಾಸರು ಹಾಡ್ತಾರೆ. ನೋಡಿ, ಒಂದ್ಸರ್ತಿ ಕನಕದಾಸರು ನೋಡಿ ಇದನ್ನ ಯಾಕೆ ಬರೆದ್ರು, ಇದನ್ನ ಒಂದ್ ರೀತಿ ಅದನ್ನ ಅಪಹಾಸ್ಯ ಮಾಡೋ ರೀತಿ ಬರೆದಿದ್ದಾರೆ. ಆತರ ಕಾಣುತ್ತೆ ನಮಗೆ, ಆದ್ರೆ ಇದ್ರಲ್ಲಿ ತೀವ್ರವಾದ ಭಕ್ತಿ ಇದೆ. ನೋಡಿ, ನಮ್ ಕನಕದಾಸರು ಆಡೋದು ಅಂದ್ರೆ ಹಂಗೇನೆ. ನೋಡಿ, ಕನಕನನ್ನ ಕೆಣಕಬೇಡ ತಿಣಕಿ, ನೋಡಿ ಕೆಣಕಿ ತಿಣಕಬೇಡ ಅಂತ ಹೇಳ್ತಾರೆ. ನೋಡಿ, ಅವ್ರ ಪದ್ಯಗಳು ಗೂಢವಾಗಿ ರಹಸ್ಯವಾಗಿ ನೋಡಿ ಇರ್ತವೆ. ನೋಡಕ್ಕೆ ಏನೋ ನಿನ್ನನ್ನ ಭಜಿಸಿ ಯಾರು ಉದ್ಧಾರ ಆದ್ರೂ ಹೇಳು. ನೋಡಿ, ಪಾಂಡವ್ರನ್ನೆಲ್ಲ ವನವಾಸ ಕಳಿಸ್ದೆ, ನೋಡಿ ಹಿಂಗೆ ಅವರು ತೆಗಳಿಸದೆ ಬರೆಯೋ ತರ ಇರುತ್ತೆ. ಆದ್ರೆ ಅದ್ರಲ್ಲಿ ನೋಡಿದ್ರೆ ಉದ್ಧಾರ, ಅದ್ರಲ್ಲಿ ಭಕ್ತಿಯನ್ನು ಕೊಂಡಾಡೋದಿರುತ್ತೆ. ನೋಡಿದ್ರೆ ಇದೊಂಥರ ಸಾಹಿತ್ಯದ ಒಂದು ಪ್ರಕಾರ. ಏನು ಅಂದ್ರೆ ಈ ರೀತಿ ಅಪಹಾಸ್ಯ ಮಾಡ್ತಾ ಹೊಗಳೋದು. ಇದು ತುಂಬಾ ಕಷ್ಟ. ಅತಿ ಬುದ್ಧಿವಂತರೇ ಈ ತರ ಮಾಡಕ್ಕೆ ಸಾಧ್ಯ. ಸಾಮಾನ್ಯ ಕವಿ ಸಾಹಿತಿ ನೋಡಿ ಈ ತರ ಬರೆಯಕ್ ಆಗೋದಿಲ್ಲ. ನೋಡಕ್ಕೆ ತೆಗೊಳ್ಳೋ ರೀತಿ ಇರುತ್ತೆ, ಅದ್ರಲ್ಲಿ ಮೂಲವಾಗಿ ನೋಡಿದ್ರೆ ಹೋಗಳೋ ತರನೇ ಇರುತ್ತೆ. ನೋಡಿ, ಚತುರ್ವಿಧ ಭಜಂತೆ ಮಾಂ, ಭಗವಂತನಲ್ಲಿ ನೋಡಿ ಭಜಿಸಕ್ಕೆ 4 ತರ ಜನ ಹತ್ರ ಬರ್ತಾರೆ. ಅದರಲ್ಲಿ ಕಷ್ಟ ಅಂತರು ನೋಡಿ, ಸಂಕಟದಲ್ಲಿ ವೆಂಕಟರಮಣ ಅಂತ ಹೇಳ್ತಾರೆ. ನೋಡಿ, ಕಷ್ಟ ಅಂತ ವೆಂಕಟರಮಣನ ಹತ್ರ ಬರುವಂತದ್ದು. ಹಂಗೇನೆ ನನಗೆ ದುಡ್ಡು ಕಾಸು ಬೇಕು ಅಂತ ಅರ್ಥ ಆರ್ತಿ. ಅರ್ಥ ಅಂದ್ರೆ ಹಣಕಾಸು, ಆರ್ತಿ ಅಂದ್ರೆ ಬೇಕು ಅನ್ನೋ, ದುಡ್ಡು ಬೇಕು ಅಂತ ಬೇಡ ನೋಡ ಅಂತ ಹತ್ರ ಹೋದ್ರೆ, ನಮ್ಮ ವೆಂಕಟರಮಣ ಸ್ವಾಮಿ ಹತ್ರ ಹೋದ್ರೆ ನೋಡಿ, ಅವರು ಬಡ್ಡಿಗೆ ಕೂಡ ವ್ಯವಹಾರ ತರ ಒಪ್ಪಂದ ಮಾಡ್ಕೊಳ್ತಾರೆ. ನೋಡಿ, ಬಡ್ಡಿ ಕಾಸುಗಳ ತರ ತಗೊಳ್ತಾರೆ. ಆತನ ಹತ್ರ ಬಡ್ಡಿ ಅಂತ ಕೂಡ ತಂದು ಉಂಡಿಗೆ ಹಾಕ್ತಾರೆ. ನೋಡಿ, ಪಾರ್ಟ್ನರ್ಶಿಪ್ ಮಾಡ್ಕೋತಾರೆ. ವೆಂಕಟರಮಣ ಸ್ವಾಮಿನ ಬಿಸ್ನೆಸ್ ಮಾಡ್ತಾರೆ. ನೋಡಿ, ವೆಂಕಟರಮಣ ಸ್ವಾಮಿಗೆ ಇದು ಇಷ್ಟು % ಪಾರ್ಟ್ನರ್ಶಿಪ್ ಅಂತ ಕೂಡ ಇಟ್ಕೊಳ್ತಾರೆ. ನೋಡಿ, ಈ ತರದೆಲ್ಲ ವ್ಯವಹಾರಗಳನ್ನೆಲ್ಲ ನೋಡಿ ನೋಡಿ ಭಗವಂತನು ಕೂಡ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡೋದೆಲ್ಲ ಇದೆ. ನೋಡಿ, ಹಂಗೆ ಆ ಪಾರ್ಟ್ನರ್ಶಿಪ್ ಅಲ್ಲಿ ಬದ್ದದ್ ಸರಿಯಾಗಿ ಕೊಡದೇ ಇದ್ರೆ ಅವನು ಅಸಲ್ ಸಮೇತ ವಸೂಲ್ ಮಾಡ್ತಾನೆ ಅಂತ ನೋಡಿ. ಅದಕ್ಕೆ ಹಿಂಗೆ, ಆದ್ರೆ ತಾಮಸ ಗುಣದಲ್ಲಿ ವಿಷ್ಣುವನ್ನ ಪೂಜೆ ಮಾಡೋದು ಆಗೋದಿಲ್ಲ. ನೋಡಿ ನೋಡಿ ಈ ತರದ್ದು ಯಾವ್ದಾವ್ದೋ ಒಂದು ಹಿನ್ನೆಲೆಯಿಂದ ಇಟ್ಕೊಂಡು ಬಂದವರನ್ನ ಭಗವಂತ ಸಮೀಪಕ್ಕೆ ಬಂದಾಗ ನೋಡಿ, ನಮ್ ಇಸ್ಕಾನ್ಗೂ ನೀವು ಇಸ್ಕಾನ್ಗೆ ಹೆಂಗ್ ಸಂಪರ್ಕಕ್ಕೆ ಬಂದ್ವಿ, ನೀವು ಹೆಂಗೆ ಭಕ್ತರಾದ್ರಿ ಅಂತ ಕೇಳಿದ್ರೆ ಒಬ್ಬೊಬ್ರು ಭಕ್ತರು ಒಂದೊಂದ್ ತರ ಹೇಳ್ತಾರೆ. ನೋಡಿ, ಅವ್ರು ಕೇಳಿದಾಗ ನಮ್ಗೆ ಈ ಶ್ಲೋಕದ ಅರ್ಥ ಆಗುತ್ತೆ. ನೋಡಿ, ಈ ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ, ಇಂತಿಂತ ನೋಡಿ ಕಾರಣಕ್ಕೆ ನಾವು ಇಸ್ಕಾನ್ಗೆ ಹಿಂಗೆ ಇತ್ತು, ಇಂಥ ಕಾರಣದಲ್ಲಿ ಬಂದ್ವಿ, ಆಮೇಲೆ ಭಕ್ತರು ಯಾರೋ ಒಬ್ರು ಸಿಕ್ಕಿದ್ರು ನೋಡಿ, ಅವ್ರ ಸಂಪರ್ಕಕ್ಕೆ ಬಂದು ಆಮೇಲೆ ನಾವು ಎಲ್ಲರೂ ನೋಡಿ ಭಕ್ತಿ ಮಾಡಕ್ಕೆ ಪ್ರಯತ್ನ ಮಾಡ್ತಿದೀರಿ, ಭಕ್ತರಾದ್ವಿ ಅಂತೆಲ್ಲ ಹೇಳ್ತಾರೆ. ಯಾಕೆ ಬಂದ್ರಿ, ಹೆಂಗ್ ಬಂದ್ರಿ, ಯಾವ ಕಾರಣಕ್ಕೆ ಬಂದ್ರಿ ಅಂತ ಕೇಳಿದ್ರೆ ನೋಡ್ರಿ, ಇಲ್ಲಿ ಏನೋ ಒಂದು ಗುಣ ನೋಡಿ, ಏನೋ ಒಂದು ಪ್ರಭಾವ ಅದರಲ್ಲಿ ಕಾಣ್ಬೋದು. ನೋಡಿ, ಅರ್ಥಾರ್ಥಿ ನೋಡಿ, ಈ ತರದ್ ಏನೋ ಒಂದು ಹಿನ್ನೆಲೆ ಇರುತ್ತೆ ನೋಡಿ. ಅದನ್ನೇ ಒಂದಿನ ನಾವು ಚರ್ಚೆ ಮಾಡ್ಬೋದು, ಯಾಕೆ ಹೇಗ್ ಬಂದ್ರಿ ನೀವು ಇಸ್ಕಾನ್ಗೆ ಅಂತ. ನೋಡಿ, ಅಲ್ಲಿ ಪೂಜಿಸ್ಬೇಕು, ಭಗವಂತನನ್ನ ಆರಾಧಿಸ್ಬೇಕು ಅಂತಂದ್ರೆ
ಏನೋ ಒಂದು ಕಾರಣ ಇರುತ್ತೆ, ಯಾವುದೋ ಒಂದು ಉದ್ದೇಶ. ನೋಡಿ, ಈ ತರ ಗುಣಗಳ ಆಧಾರಿತವಾಗಿ ಒಬ್ಬೊಬ್ರು ಆಯಾ ಗುಣದಲ್ಲಿದ್ದವ್ರು ಆಯಾ ರೀತಿ ಪ್ರಶ್ನೆ ಮಾಡ್ತಾರೆ. ನೋಡಿ, ಒಂದ್ಸತಿ ಕನಕದಾಸರು ಒಳ್ಳೆ ಭಕ್ತರು, ಅವರು ತಿರುಪತಿಗೆ ವೆಂಕಟೇಶ್ವರ ಸ್ವಾಮಿ ಕರ್ಸ್ಕೊಂಡಿರ್ತಾನೆ. ಅವರು ಬರ್ತಿದ್ದಾರೆ ಅಂತ ಹೇಳಿ ಆ ಮುಖ್ಯ ಪರಿಚಾರಕರು, ಆ ದೇವಸ್ಥಾನದ ಮ್ಯಾನೇಜ್ಮೆಂಟ್ ವ್ಯವಸ್ಥಾಪಕರು ಯಾರಿರ್ತಾರೆ, ಅವ್ರ ಕನ್ಸಲ್ಲೂ ಕೂಡ ಭಗವಂತ ನನ್ನ ಭಕ್ತ ಕನಕದಾಸ ಬರ್ತಿದ್ದಾನೆ, ಆತನಿಗೆ ಒಳ್ಳೆ ಸತ್ಕಾರ ಸರಿ ಮಾಡ್ಬೇಕು, ನೋಡಿ ಆತನನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಾನೇ ಕರ್ಸಿದ್ದೀನಿ, ನನ್ನ ಪರವಾಗಿ ಸರಿಯಾಗಿ ಆತನ ಮುಖ್ಯ ಅತಿಥಿ ತರ ನೋಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಇವರು ಕಾಯ್ಕೊಂಡಿರ್ತಾರೆ, ಇವರು ಬರೋದಿಲ್ಲ. ಅವ್ರು ಬರೋಷ್ಟೊತ್ತಿಗೆ ಸಂಜೆ ಆಗ್ಬಿಟ್ಟು ಲೇಟ್ ಆಗ್ಬಿಡುತ್ತೆ. ಅವ್ರು ಬಾಗ್ಲಾಕ್ಬೇಕು, ಬಾಗ್ಲಾಕೋ ಸಂದರ್ಭಕ್ಕೆ ಇವ್ರು ಬರ್ತಾರೆ. ಇವ್ರು ಹೆಂಗಿರ್ತಾರೆ ಅಂದ್ರೆ, ಒಂದು ಕಂಬಳಿ ಹೊಚ್ಕೊಂಡು, ನೋಡಿ ಒಂದು ಈ ಗಂಟೆ ಶಂಖ ದಾಸಯ್ಯನವ್ರು ಹೆಂಗಿರ್ತಾರೋ ಹಂಗಿರ್ತಾರೆ. ಅವ್ರು ಗುರ್ಸೋದಿಲ್ಲ ಇವರೇ ಕನಕದಾಸ. ಅವ್ರೇನೋ ಅನ್ಕೊಂಡ್ಬಿಟ್ಟಿರ್ತಾರೆ ಕನಕದಾಸರು ಅಂದ್ರೆ ಯಾರು. ನೋಡ ಅಲ್ಲಿ ಬಂದ್ರೆ ಈಗ ನೋಡ ಅವ್ರಿಗೆ ಕೊನೆಯ ಬಾಗ್ಲಾಕೋ ಟೈಮ್ ಬರ್ತಾರೆ, ನೋಡ ಅವ್ರಿಗೆ ದರ್ಶನ ಸಿಗೋದಿಲ್ಲ, ಓಡಿಸ್ಬಿಡ್ತಾರೆ ಅವ್ರು. ನೋಡ ಅವ್ರು ಯಾವ್ದೋ ಒಂದು ಬೀದಿಲಿ ಮಲ್ಕೊಂಡಿರ್ತಾರೆ. ನೋಡಿ ಈಗಿನ ಕಾಲದಲ್ಲೆಲ್ಲಾನು ನೋಡಿ ಗೆಸ್ಟ್ ಹೌಸ್, ಹೋಟೆಲ್ಗಳು ಈ ತರ ಎಲ್ಲ ಇರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಸೂರು ನೋಡ ಅಲ್ಲಿ ಇರ್ತಾರೆ. ಅಲ್ಲಿ ಭಗವಂತ ಇವನ್ ಭಕ್ತ ಬಂದಿದ್ದಾನಲ್ವಾ, ಆತನು ಸ್ವಯಂ ಮುಚ್ಕೊಂಡಂತ ಶಾಲು ನೋಡಿ ಇಲ್ಲಿ ಹೇಳ್ತಿದಾರಲ್ವಾ. ನೋಡಿ ಈ ಪ್ರಾರ್ಥನೆ ಯಾಕೆ ಬರೆದ್ರು ಅನ್ನೋದನ್ನು ಕೂಡ ನೋಡಿ ವಿಷಯ ಇದೆ, ಇದರಲ್ಲಿ ಒಂದು ಹಿನ್ನೆಲೆ ಇದೆ. ಇಲ್ಲಿ ಹರಿವಾಣ ಅಂತೆಲ್ಲ ಹೇಳ್ತಿದಾರಲ್ಲ, ನೋಡಿ ಇಲ್ಲಿ ನೋಡಿ ಯು ಆರ್ ದ ಮೈಸರ್ ಮರ್ಚೆಂಟ್ ಸೆಲ್ಲಿಂಗ್ ಎವ್ರಿಥಿಂಗ್ ಫಾರ್ ದ ಹೀಪ್ಸ್ ಆಫ್ ಅತಿರಸಾಸ್ ಮೇಡ್ ಆಫ್ ಮಿಲ್ಕ್, ಕಜ್ಜಾಯ ಮೇಡ್ ಆಫ್ ಘೀ, to spices like cardamom, ginger and pepper all around all 56 countries. ನೋಡಿ ಇಲ್ಲಿ ಹರಿವಾಣದಲ್ಲಿ ಕನಕದಾಸರಿಗೆ ತಟ್ಟೆಯಲ್ಲಿ ನೋಡಿ ಇಲ್ಲಿ ಹೇಳ್ತಿದಾರಲ್ಲ, ಹರಿವಾಣ ಪ್ರಸಾದ ಉಂಟೆನಲಾಗಿ. ನಾವು ನಮ್ ದೇವಸ್ಥಾನಕ್ಕೆ ಬಂದಾಗ ಕೇಳ್ತಾರೆ ಭಕ್ತರು, ಏನಾದ್ರು ರಾಜಭೋಗ ಪ್ರಸಾದ ಏನಾದ್ರು ಇದೆಯಾ, ಏನಾದ್ರು ಸ್ವಲ್ಪ ಉಳ್ದಿದ್ಯಾ ನೋಡಿ ಅಂತ ನಾವು ಕೇಳ್ತೀವಿ. ನೀವು ಕೇಳ್ತೀರಾ, ನಿಮ್ಗೆ ದೇವಸ್ಥಾನಕ್ಕೆ ಬಂದ್ರೆ ರಾಜಭೋಗ ಪ್ರಸಾದ ಇದೆ ಸ್ವಲ್ಪ ತಂದ್ಕೊಡ್ತೀನಿ ಇರ್ರಿ ಅಂತ ತಂದ್ಕೊಡ್ತಾರ? ರಾಜಭೋಗ ಪ್ರಸಾದವನ್ನ ಎಂತ ತಟ್ಟೆಲಿ ಇಟ್ಟು ಕೊಡ್ತಾರೆ ಗೊತ್ತಾ? ನಮ್ ಜಯವಿಜೇಂದ್ರ ಪ್ರಭು ಅಕಸ್ಮಾತ್ ಅವ್ರಿಗೆ ಸಿಕ್ಕಿದ್ರೆ ತಂದು ಕೊಟ್ಬಿಡ್ತಾರೆ ಪ್ರಭು ಹುಡುಕಿ ನಮ್ಗೆ. ಅವ್ರಿಗೆ ಬೇಕಾದವ್ರು ಬಂದವ್ರಿಗೆಲ್ಲ ಎತ್ತೆತ್ತಿ ಕೊಡ್ತಾರ ರಾಜಭೋಗ ಪ್ರಸಾದನ ದೇವಸ್ಥಾನದಲ್ಲಿ. ಅಲ್ಲಿ ಸೇವೆ ಮಾಡಿರೋರು, ಸೇವೆ ಮಾಡೋರಿಗೆ ಯಾರೋ ವಿಶೇಷವಾದ ಐಟಮ್ಸ್ ಅದ್ರಲ್ಲಿ ಎಣಿಸ್ಬಿಟ್ರೆ ಅಷ್ಟು ಖುಷಿಯಾಗಿ ಬಿಡುತ್ತೆ ಪ್ರಭುಜಿ ಅದ್ರಲ್ಲಿ. ಒಂದ್ ದೊಡ್ಡ ತಟ್ಟೆ ನೋಡಿರ್ತೀರಾ, ಅದನ್ನೇ ಹರಿವಾಣ ಅಂತ ಹೇಳೋದು. ಹೌದು ನೋಡಿರ್ತೀರಾ ತಟ್ಟೆ, ಐಟಮ್ ಎಣಿಸೋ ತಟ್ಟಿಗೆನೆ ತಿಂದಂಗ ಖುಷಿ ಆಗುತ್ತೆ ಪ್ರಭುಜಿ. ಆ ಪ್ಲೇಟ್ ಹೆಂಗಿರುತ್ತೆ ನೋಡಿರ್ತೀರಾ, ತಳ 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 ಹೊಳಿತಾ ಇರುತ್ತೆ ಅಲ್ವಾ? ನೋಡಿ ಹಿತ್ತಾಳೆ ತಟ್ಟೆ ಇರುತ್ತೆ, ತಳ 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 ಪಳ 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 ಹೊಳಿತಾ ಇರುತ್ತೆ, ದೊಡ್ಡ ತಟ್ಟೆ ಇರುತ್ತೆ. ಆ ತಟ್ಟೆಯಲ್ಲಿ ನಾನಾ ತರದ ಭೋಗ ಐಟಮ್ಸ್ ಇರ್ತವೆ. ನೋಡಿ ಇವರು ಕನಕದಾಸರನ್ನ ಕರ್ಸ್ಕೋತಾರೆ ಸ್ವಾಮಿ ತಿರುಪತಿಗೆ. ನೋಡಿ ಇವ್ರು ಏನೋ ಸ್ವಾಮಿ ಕರೆದಿದ್ದಾರೆ ಅಂತ ಬಂದ್ರೆ ನೋಡಿ ಆ ಟೈಮಲ್ಲಿ ಬಾಗ್ಲ ಹಾಕಿಸ್ಬಿಡ್ತಾರೆ ಸ್ವಾಮಿ ಅಂತ. ನೋಡಿ ಇಲ್ಲಿ ಬೀದಿಯಲ್ಲಿ ಮಲ್ಕೊಂಡಿರ್ತಾರೆ. ನೋಡಿ ಅದನ್ನ ಇಲ್ಲಿ ಹರಿವಾಣ ಪ್ರಸಾದ ಉಂಟೆನಲಾಗಿ, ಇಂದು ನಿಮ್ಮ ಹರಿವಾಣ ಪ್ರಸಾದ ಉಂಟೆನಲಾಗಿ ಬಂದೇವಯ್ಯ ಗೋವಿಂದ ಶೆಟ್ಟಿ ಅಂತ ಹೇಳ್ತಾರೆ. ಬಂದ್ರೆ ನೋಡಲ್ಲಿ ಬೀದಿಯಲ್ಲಿ ಮಲ್ಕೊಂಡಿದ್ದಂತ ಕನಕದಾಸರಿಗೆ ರಾತ್ರಿ ನೋಡಿ ಭಗವಂತ ತಟ್ಟೆಯನ್ನೇ ತಗೊಂಡ್ ಬರ್ತಾನೆ. ಆತನಿಗೆ ಭೋಗ ಅರ್ಪಣೆ ಮಾಡಿದಂತ ತಟ್ಟೆಯನ್ನು ತಗೊಂಡ್ ಬರ್ತಾನೆ. ನೋಡಿ ತಾನು ಹಾಕೊಂಡಂತ ಶಾಲು ನೋಡಿ ಬೀದಿಯಲ್ಲಿ ಮಲ್ಕೊಂಡಿರ್ತಾರೆ ಕನಕದಾಸರು, ಆ ಶಾಲುವನ್ನ ಹೊಚ್ತಾರೆ, ಆ ತಟ್ಟೆಯನ್ನ ಕನಕದಾಸರಿಗೆ ಕೊಡ್ತಾರೆ. ಸ್ವಾಮಿ ಕಳಿಸ್ಕೊಟ್ಟಿದ್ದಾನೆ ಅಂತ ತಂದು ಕೊಡ್ತಾರೆ. ನೋಡಿ ಆತ ತಿಂತಾನೆ. ಆಮೇಲೆ ಬೆಳಗ್ಗೆ ನೋಡ್ತಾರೆ ಪೂಜಾರು ಬಾಗಿಲು ತೆಗೆದು ನೋಡ್ತಾರೆ, ಭಗವಂತನ ಮೈ ಮೇಲೆ ಇದ್ದಂತ ಚಾದರ್, ಆ ಶಾಲು ಇಲ್ಲ, ತಟ್ಟೆ ಇಲ್ಲ, ಮಾಯ ಆಗ್ಬಿಟ್ಟಿದೆ, ಏನೋ ಕಳ್ರು ಯಾರೋ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ ನೋಡಿ. ಹಂಗೆ ಆಮೇಲೆ ಎಲ್ಲರಿಗೂ ಸುದ್ದಿ ಹೋಗುತ್ತೆ. ಅಪರಿಚಾರಕರು, ರಾಜರು, ರಾಜಭಟ್ರು ಎಲ್ಲ ಹಂಗೆ ಹುಡ್ಕೊಂಡು ಹೋದ್ರೆ, ತಲಾಶ್ ಮಾಡ್ತಾ ಹೋದ್ರೆ ಬೀದಿಲಿ ಯಾರೋ ಒಬ್ಬ ದಾಸಯ್ಯ ಇದ್ದಾನೆ. ಆ ದೇವ್ರು ಕಂಬಳಿ ಹೊಚ್ಕೊಂಡಿದ್ದಾನೆ, ಆ ಒಂದು ಶಾಲು ಹೊಚ್ಕೊಂಡಿದ್ದಾನೆ.
ಆ ತಟ್ಟೆ ಆತನ ಹತ್ರ ಇದೆ. ಇವ್ರಿಗೆ ಇವನು ಕಳ್ಳ ಅಂತ ನೋಡಿದ್ರೆ ಬೀಗ ಹಾಕಿದ್ದಾರೆ. ಹೆಂಗೆ ಹೋದ, ಹೆಂಗೆ ತಗೊಂಬಂದ ನೋಡಿ. ಆತನನ್ನ ಹಿಡಿತಾರೆ, ಹೊಡಿತಾರೆ, ಬಂಧಿಸ್ತಾರೆ. ನೋಡಿ ನೋಡಿ ಹೆಂಗ್ ಬಡದಿರ್ತಾರೆ ಅಂತಂದ್ರೆ ನೋಡಿ ಆ ನೋವಲ್ಲಿ ಹಾಡದಂತೆ ಪ್ರಾರ್ಥನೆ ಇದು ಅಂತ ನೋಡಿ. ಅವನು ಸಿಕ್ಕಾಕೊಂಡ ಕಳ್ಳ ಅಂತ ನೋಡಿ. ತೋಳ ಹಳ್ಳಕ್ಕೆ ಬಿದ್ರೆ ನೋಡಿ ಹೊಡಿಯೋರು ಜಾಸ್ತಿ ಅಲ್ವಾ, ಕಲ್ಲೊಡಿಯೋರು ನೋಡಿ. ಹಂಗೆ ಕನಕದಾಸರು ಕೂಡ ಒಡಿಸಿರ್ತಾರೆ. ಇದನ್ನ ಹಿಂದೆ ಕನಕದಾಸರ ನೋಡಿ ಅಲ್ಲಿ ವ್ಯಾಸ ತೀರ್ಥರು ಅವ್ರ ಗುರುಗಳು ಕೇಳಿರ್ತಾರೆ. ಕನಕ ನೀನು ಅಂತರಂಗ ಭಕ್ತನಂತೆ, ನೀನ್ ಕರೆದ್ರೆ ದೇವ್ರು ಬರ್ತಾನಂತೆ, ಈ ನಮ್ಮೆಲ್ಲರಿಗೂ ದರ್ಶನ ಮಾಡಿಸ್ತೀಯಾ ಅಂತ ಕೇಳ್ತಾರೆ. ಮಾಡಿಸ್ತೀನಿ ಗುರುಗಳೇ ಅಂತ ಹೇಳ್ತಾರೆ ಅವರು. ಆಯ್ತು, ಯಾವಾಗ ಮಾಡಿಸ್ತೀಯಾ ಕನಕ ಅಂದ್ರೆ, ನಾಳೆ ಬೆಳಗ್ಗೆ ಮಂಗಳಾರತಿ ಮಾಡ್ತೀರಲ್ಲ ಗುರುಗಳೇ, ಆ ಸಂದರ್ಭಕ್ಕೆ ಕರೆಸ್ತೀನಿ ಅಂತ. ಮಂಗಳಾರತಿ ಆಗತ್ತೆ, ತೀರ್ಥ ನೋಡಿ ಎಲ್ಲ ಮಂಗಳಾರತಿ, ಆ ದೇವರ ಪೂಜೆ ನಡೀತಾ ಇರುತ್ತೆ. ದೇವ್ರ ಪೂಜೆ ಮಾಡ್ಬೇಕಂದ್ರೆ ಏನ್ ಮಾಡ್ತಾರೆ, ದೇವ್ರ ಪೂಜೆ ಸಮಯದಲ್ಲಿ ಭಗವಂತನನ್ನ ಆಹ್ವಾನ ಮಾಡ್ತಾರೆ ನೋಡಿ. ಅದು ಪೂಜಾ ವಿಧಾನ. ಆಹ್ವಾನ ಮಾಡೋದು ನೋಡಿ, ಬಂದ ದೇವರಿಗೆ ಆಸನ ಕೊಡೋದು, ಅವ್ರಿಗೆ ನೋಡಿ ಸ್ನಾನ ಮಾಡೋದು, ವಸ್ತ್ರ ಕೊಡೋದು ನೋಡಿ, ಅವ್ರಿಗೆ ನೈವೇದ್ಯ ಭೋಗ ಅರ್ಪಣೆ ಮಾಡೋದು, ಇದನ್ನೆಲ್ಲ ಪೂಜಾರಿ ಮಾಡ್ತಾರೆ. ನೀವು ಪೂಜಾ ವಿಧಾನಗಳಲ್ಲಿ ಇವೆಲ್ಲ ಬರ್ತವೆ, ಕೇಳಿದಿರಾ? ಆಸನಂ ಸಮರ್ಪಯಾಮಿ, ಆರ್ಘ್ಯಂ ಸಮರ್ಪಯಾಮಿ, ಫಲ ಸಮರ್ಪಯಾಮಿ ನೋಡಿ, ಆಮೇಲೆ ಕದಳಿ ಫಲಂ ಸಮರ್ಪಯಾಮಿ ಅಂತ ಮಾಡ್ತಾರೆ, ಕೇಳಿರ್ತೀರಾ? ಫಸ್ಟು ನೋಡಿ ಒಂದು ಪೂಜಾ ವಿಧಾನ ಇದು. ಏನು? ಆಹ್ವಾನಂ, ಮೊದಲು ಇಂಥ ದೇವತೆಯನ್ನ ಆಹ್ವಾನ ಮಾಡೋದು, ಅವರಿಗೆ ಆಸನ ಸಮರ್ಪಣೆ ಮಾಡೋದು, ಆರ್ಘ್ಯಂ ಸಮರ್ಪಯಾಮಿ ನೋಡಿ, ನೋಡಿ ಶುದ್ಧೋದಕಂ ಸಮರ್ಪಯಾಮಿ, ಈ ತರದೆಲ್ಲ ಮಾಡಿ, ವಸ್ತ್ರಂ ಸಮರ್ಪಯಾಮಿ ನೋಡಿ, ಹಿಂಗೆಲ್ಲ ಮಾಡಿ ಪೂಜಿಸಿ ಆಮೇಲೆ ಅವ್ರನ್ನ ಕಳಿಸ್ಕೊಡೋದು. ಆ ಕಳಿಸ್ಕೊಡೋದೇ ನೋಡಿ ಗಣಪತಿ ಆರಾಧನೆ ಮಾಡ್ತಾರಲ್ಲ ನೋಡಿ, ಹಿಂಗೆಲ್ಲ ಮಾಡಿ ಆಹ್ವಾನ ಮಾಡಿ ನೋಡಿ ಪೂಜಿಸಿ ಸತ್ಕಾರ ಮಾಡಿ ಒಂದಿನ ವಿಸರ್ಜನೆ ಅಂತ ನೋಡಿ ಕಳಿಸ್ಕೊಡೋದು. ನೋಡಿ ವರಲಕ್ಷ್ಮಿ ಹಬ್ಬದಲ್ಲೂ ಹಿಂಗೆ ಮಾಡ್ಬೇಕು ನೋಡಿ. ವರಲಕ್ಷ್ಮಿ ಹಬ್ಬ ಮಾಡುವಂಥದ್ದು ಏನೇನೋ ಹೆಂಗೆಂಗೋ ಮಾಡ್ತಾರೆ, ವಿಚಿತ್ರದಲ್ಲೂ ಮಾಡ್ತಾರೆ. ಕೆಲವರು ತಮೋ ಗುಣದಲ್ಲಿ, ಕೆಲವರು ರಜೋ ಗುಣದಲ್ಲಿ, ಕೆಲವರು ಸತ್ವ ಗುಣದಲ್ಲಿ. ಗಣಪತಿ ಪೂಜೆನೂ ಕೂಡ ಇವತ್ತಿನ ದಿನ ಫ್ಯಾಷನ್ ಆಗಿ ಮಾಡ್ತಾರೆ. ವರಮಹಾಲಕ್ಷ್ಮಿ ಕೂಡ ಇತ್ತೀಚೆಗೆ ಫ್ಯಾಷನ್ ಆಗ್ಬಿಟ್ಟಿದೆ ಅಲ್ವಾ, ಫ್ಯಾಷನ್ ತರ ಮಾಡ್ತಾರೆ ನೋಡಿ. ಹಂಗೆ ಇಲ್ಲೂ ಕೂಡ ಕನಕದಾಸರು ನಾ ಕರ್ಸ್ತೀನಿ ಅಂತ ಹೇಳಿರ್ತಾರೆ. ಆ ಪೂಜೆ ನಡೀತಾ ಇರುತ್ತೆ ನೋಡಿ. ನಾವೇನೋ ಪೂಜೆ ಮಾಡ್ತೀರಿ, ಭಗವಂತನ ಬರ್ತಾನ ಸ್ವೀಕರಿಸ್ತಾನ ಅನ್ನೋದು ಕೂಡ ನಮಗೆ, ನಾವು ಹೆಂಗ್ ಮಾಡ್ತಿದೀವಿ, ಯಾವ ಗುಣದಲ್ಲಿ ಮಾಡ್ತಿದೀವಿ ನೋಡಿ, ನಾವು ಯಾವೊಂದು ಭಾವದಲ್ಲಿ ಕರಿತಿದೀವಿ ನೋಡಿ. ವಿದುರನ ಮನೆಗೆ ಭಗವಂತ ಬರ್ತಾನೆ ನೋಡಿ, ದುರ್ಯೋಧನನ ಮನೆಗೆ ನೋಡಿ ಅಲ್ಲಿ ಬಂದು ಕೂಡ ನೋಡಿ, ಅಲ್ಲಿ ಹಸ್ತಿನಾಪುರಕ್ಕೆ ಬಂದು ಕೂಡ ದುರ್ಯೋಧನ ಮನೆಗೆ ಬರೋದಿಲ್ಲ ನೋಡಿ. ನೋಡಿ ಅಲ್ಲಿ ಭೀಷ್ಮರ ಮನೆಗೂ ಕೂಡ ಹೋಗಲ್ಲ, ವಿದುರನ ಮನೆಗೆ ಮಾತ್ರ ಬರ್ತಾನೆ. ಅವನು ಕರೆದಿರೋ ಭಾವ ಹಂಗಿರುತ್ತೆ, ನಿಮ್ಮ ಮನೆಗೆ ಬನ್ನಿ ಅಂತ ಕರೆದಿರ್ತಾರೆ ನೋಡಿ. ಕರೆಸಿ ಈಗ ಹೇಳಿದ್ರಲ್ಲ, ಇಷ್ಟೊತ್ತು ಚರ್ಚೆ ಮಾಡಿದ್ವಲ್ಲ, ಆಹ್ವಾನ ಮಾಡೋದು, ಆಸನ ಕೊಡೋದು, ಆರ್ಘ್ಯ ಕೊಡೋದು, ಆಮೇಲೆ ಈ ತಿನ್ನಕ್ಕೇನಾದ್ರೂ ಕೊಡೋದು, ಇವೆಲ್ಲ ಪೂಜಾ ಕ್ರಮ, ಪೂಜಾ ವಿಧಾನದಲ್ಲಿ. ನಿಮ್ಗೆ ಆಗಮಶಾಸ್ತ್ರ ಪೂಜಾ ವಿಧಾನ ಗೊತ್ತಿದ್ರೆ ಇವೆಲ್ಲ ಅಂಶಗಳು ಅಲ್ಲಿ ಬರ್ತವೆ. ಯಾರನ್ನಾದ್ರೂ ಪೂಜಾರಿಗಳನ್ನ ಕೇಳಿ, ನಿಮ್ಮ ಮನೆಗೆ ಯಾವಾಗಾದ್ರೂ ಕರೆಸಿದಾಗ ಅಥವಾ ಚರ್ಚಿಸಿ ಅವ್ರ ಜೊತೆ ಪೂಜೆ ಮಾಡಕ್ ನೋಡಿ. ಅವರೆಲ್ಲ ಸಂಸ್ಕೃತಲ್ಲೇ ಹೇಳ್ಬಿಡ್ತಾರೆ, ನಮ್ಗೆ ಕೆಲವು ಸತಿ ಅರ್ಥನೇ ಆಗಲ್ಲ. ಅವ್ರ ಪೂಜೆ ಮುಗಿಸ್ಕೊಂಡು ಹೋಗಿರ್ತಾರೆ, ಹೆಂಗ್ ಮಾಡಿದ್ರು ನೋಡಿ, ತುಂಬಾ ಚೆನ್ನಾಗ್ ಮಾಡಿದ್ರಿ ಅಂತೀರಿ ನಾವು ನೋಡಿ. ಹಂಗೆ ಆ ಕ್ರಮದಲ್ಲೆಲ್ಲ ಬರುತ್ತೆ. ಈಗ ಕನಕದಾಸರು ಕೂಡ ಕರೀತಾರೆ, ಅದು ಏನಾಗಿ ಬರ್ತಾರೆ ಅಂದ್ರೆ, ಮೊದಲನೇ ಸರ್ತಿ ಕರೆದಾಗ ಹಾವಾಗಿ ಬರ್ತಾನೆ. ಹಾವು ಬಂದ್ರೆ ನಿಮ್ ಮನೆಗೆ, ನಿಮ್ ಬೀದಿಗೆ, ನಿಮ್ ಮನೆ ಮುಂದೆ ಬಂದ್ರೆ, ಹಾವು ಬಂದ್ರೆ ಏನ್ ಮಾಡ್ತೀರಿ ಮತ್ತೆ? ಹಾವು ಬಂದ್ರೆ ಬಡಿಗೆ ತಗೊಂಡ್ ಹೆದರ್ಕೊಂಡು ಓಡೋಗ್ತಿದ್ವಿ. ಆಮೇಲೆ ಹೊಡಿಯಕ್ ಹೋಗ್ಬೇಕು. ಎಲ್ಲರೂ ಸುತ್ತಮುತ್ತ ನೆಲ ಕರೆಸ್ತೀರಿ, ಬಡಿಗೆ ತಗೊಂಡ್
ಬಂದು ಬಾರಿಸ್ತಾರೆ ನೋಡಿ. ಹಿಂಗೆ ಕನಕದಾಸರು ಹರೇ ಕರೆದ್ರು. ಕೃಷ್ಣ ಪ್ರಭುಜಿ, ಕನ್ಸಿನಲ್ಲಿ ಹಾವು ಬಂದ್ರೆ ಏನಾಗಲ್ವಾ? ಈಗ ಇದ ಚರ್ಚೆ ಟಾಪಿಕ್ ಚೇಂಜ್ ಆಗ್ಬಿಡುತ್ತೆ ಸರಿ ಪ್ರಭು, ಆಮೇಲೆ ಕೇಳಿ ಅಲ್ವಾ. ನಾನೇನೋ ಒಂದು ವಿಷಯ ಹೇಳ್ತಿದ್ದೀನಿ ನೋಡಿ. ಹಾವು ಬಂತು ಅಂದ್ರೆ ಬಡಿಗೆ ತಗೊಂಡ್ ಬರ್ತಾರೆ, ಬಡಿತಾರೆ. ಕೃಷ್ಣ ಏನೋ ನನ್ ಭಕ್ತ ಕರೆದ್ಬಿಟ್ಟಿದ್ದಾನೆ, ದೊಡ್ಡ ಪುಣ್ಯಾತ್ಮನು, ನನ್ನ ಅಂತರಂಗ ಭಕ್ತ ಕರೆದಿದ್ದಾನೆ, ಹೋಗೋಣ ಅಂತ ಬಂದ್ರೆ ನೋಡಿ ಅವ್ರೆಲ್ಲರನ್ನ ಹಿಡ್ಕೊಂಡು ಬಡಿಸ್ತೀಯ ನೀನು, ಕರೆಸ್ತೀಯ ಬಡಿತೀಯ, ಕರೆಸ್ತೀಯ ಬಡಿತೀಯ ಅನ್ನೋ ತರ ಆಗ್ಬಿಟ್ಟು ನೋಡಿ. ಹಾವು ಬಂದ್ರೆ ಇವರೆಲ್ಲ ಬೆದರು ಓಡೋಗ್ತಾರೆ, ಬಡಿಗೆ ತಗೊಂಡ್ ಬರ್ತಾರೆ, ಬಡಿತಾರೆ. ಇದು ಕನಕದಾಸರಿಗೆ ಕಾಣುತ್ತೆ ಕೃಷ್ಣನೇ ಬಂದ ಅಂತ. ಆಮೇಲೆ ವ್ಯಾಸತೀರ್ಥರಿಗೆ ಕಾಣುತ್ತೆ ಕೃಷ್ಣನೇ ಬಂದ ಅಂತ. ಇದನ್ನೆಲ್ಲ ಅವ್ರ ಕೀರ್ತನೆಯಲ್ಲಿ ದಾಖಲೆ ಮಾಡಿದ್ದಾರೆ ನೋಡಿ. ಪೂಜಾ ವಿಧಾನ ಆದ್ಮೇಲೆ ಅವಲಂಬಿತ ಆಗತ್ತೆ ನೀವು ಹೆಂಗೆ ನೀವು ಬರ್ಬೇಕೋ ಬರಬಾರ್ದು ಭಗವಂತ ಅನ್ನೋದು ನೋಡಿ. ನೀವು ಯಾವ ರೀತಿ ಕರೆದ್ರಿ, ಯಾವ ಭಾವದಲ್ಲಿ ಕರೆದ್ರಿ, ಯಾವ ಗುಣದಲ್ಲಿ ಕರೆದ್ರಿ, ಯಾವ ಗುಣದಲ್ಲಿ ಪೂಜಿಸಿದ್ರಿ ಅಂತ ಅದ್ರ ಮೇಲೆ ಅವಲಂಬಿತ ಆಗತ್ತೆ ನೋಡಿ. ನೋಡಿ ಹಿಂಗೆ ಹಾವಾಗಿ ಬಂದ್ರೆ ಹಿಡ್ಕೊಂಡು ಬಡ್ದಿರ್ತಾರೆ ನೋಡಿ. ಇದನ್ನ ಜ್ಞಾಪಕೊಂಡು ಇಟ್ಕೊಂಡಿರ್ತಾನೆ ನೋಡಿ ವೆಂಕಟೇಶ್ವರ ಸ್ವಾಮಿ ಕೃಷ್ಣ ನೋಡಿ. ಎಲ್ಲರೂ ಕೇಳ್ತಾರೆ, ಏನಪ್ಪಾ ದೊಡ್ಡ ಮನುಷ್ಯ ನೀನು ದೇವ್ರನ್ನ ತೋರಿಸ್ತೀನಿ ಅಂದೆ, ಕರೆಸ್ತೀನಿ ಅಂದೆ, ಎಲ್ಲಿ ಕರೆಸ್ದೆ ಅಂದ್ರೆ ಬಂದಿದ್ರಲ್ಲ ನೀವೆಲ್ಲ ಬಡಿಗೆ ತಗೊಂಡು ಓಡಿದ್ರಲ್ಲ ಅಂತ ಹೇಳ್ತಾರೆ ಕನಕದಾಸ ನೋಡಿ. ಈ ತರದ ಆಗ್ಬಿಡುತ್ತೆ. ಅಯ್ಯೋಯ್ಯೋ ನಮ್ಗೆ ಗೊತ್ತಾಗ್ಲಿಲ್ಲ, ನಾಳೆ ಕರ್ಸು ಮತ್ತೆ ಇನ್ನೊಂದ್ಸರ್ತಿ ಅಂತ. ನಾಳೆ ಅದೇ ಪೂಜಾ ಸಮಯ ನೋಡಿ. ಮಠದಲ್ಲಿ ಪೂಜೆ ಮಾಡ್ತಾರೆ ಗೊತ್ತಾ, ಬೆಳಗ್ಗೆ 10-11 ಗಂಟೆಗೆ ಪೂಜೆ ಆರಾಧನೆ ಇರುತ್ತೆ. ಅದೇ ಸಮಯಕ್ಕೆ ನಾಳೆನೂ ಕರೆಸ್ತಾರೆ. ಸ್ವಾಮಿ ಹೆಂಗ್ ಬರ್ತಾರೆ ಅಂದ್ರೆ ನಾಯಿ ಆಗಿ ಬರ್ತಾನೆ. ಪೂಜೆ ಮಾಡೋ ಸ್ಥಳಕ್ ನಾಯಿನ್ ಬಿಟ್ಕೊಳ್ತಾರ? ಬಿಟ್ಕೊಳಲ್ಲ ನೋಡಿ. ಕನಕದಾಸರು ಕಾಣ್ತಿರ್ತಾರೆ ಭಗವಂತ ಬರೋ ನಾಯಾಗಿ ಬಂದಿದ್ದಾನೆ ಅಂತ ನೋಡಿ. ಅವರು ವ್ಯಾಸತೀರ್ಥರಿಗೆ ಗೊತ್ತಿರುತ್ತೆ. ಇವ್ರ ಭಕ್ತರೆಲ್ಲ ಆ ಮಟ್ಟದಲ್ಲಿ ಇಲ್ಲ, ಇವರು ಆ ಗುಣದಲ್ಲಿ ಇಲ್ಲ ನೋಡಿ. ಅದನ್ನೆಲ್ಲ ಕಾಣ್ಬೇಕು ಅಂದ್ರೆ ಶುದ್ಧ ಸತ್ವದಲ್ಲಿ ಇರ್ಬೇಕು ನೋಡಿ. ಶಾಸ್ತ್ರಗಳು ಸರಿಯಾಗಿ ಓದಿರ್ಬೇಕು. ಬರೀ ಅಂತರಂಗ ಭಕ್ತರಿಗೆ ಕಾಣೋದು. ಇವರೆಲ್ಲ ಆ ಮಟ್ಟದಲ್ಲಿ ಇಲ್ಲ ನೋಡಿ. ನಾಯಿ ಬಂತು ಅಂತ ಮತ್ತೆ ಬಡ್ಗೆ ತಗೊಂಡ್ ಬಡ್ದಿರ್ತಾರೆ. ನಾಯಿನ ಹೆಂಗ್ ಹೊಡಿತಾರೆ, ನಾಯಿ ಹೊಡ್ದಂಗ್ ಹೊಡೆದ ಅಂತಾರೆ, ಕೇಳಿದ್ರೆ ಹುಚ್ಚ ನಾಯಿ ಹೊಡ್ದಂಗ್ ಹೊಡೆದ್ರೆ ಅಂತ ನೋಡಿ. ಹಂಗೆ ಹೊಡೆದ್ ಕಳ್ಸಿರ್ತಾರೆ ನೋಡಿ. ಈಗ ಅದೇ ಪ್ರಕಾರವಾಗಿ ಕನಕದಾಸರನ್ನ ನೋಡಿ ಗೋವಿಂದ ಶೆಟ್ಟಿ ನೋಡಿ ವೆಂಕಟೇಶ್ವರ ಸ್ವಾಮಿ ಕರ್ಸ್ಕೊಂಡಿರ್ತಾನೆ ತಿರುಪತಿಗೆ. ನೀನ್ ಬಾ, ನೀನ್ ಕರ್ದೆ, ನಾನ್ ಬಂದೆ, ನನ್ನನ್ ಬಡಿಸ್ದೆ ನೀನು, ಈಗ ನೀನ್ ಬಾ ನಮ್ಮೂರ್ಗ್ ಬಾ. ಹೇಳ್ತಾರಲ್ಲ ಯಾರಾದ್ರೂ ಕೆಲವ್ರು ಚಾಲೆಂಜ್ ಮಾಡ್ತಾರೆ, ನಮ್ಮೂರ್ಗ್ ಬಾ ನೋಡ್ಕೋತೀನಿ. ಕೇಳಿದೀರಾ ಈ ತರ ಅಂತಾರೆ, ಕೇಳಿರ್ತೀರಾ? ನಮ್ ಏರಿಯಾಗ್ ಬಾ, ನಮ್ ಕೇರಿಗ್ ಬಾ, ನೋಡೋಣ ನೀನು ಒಂದ್ ಕೈ ನೋಡ್ಕೋತೀನಿ ಅಂತಾರಲ್ಲ. ಹಂಗೆ ನೋಡಿ ಹಿಂಗೆ ಕನಕದಾಸರನ್ನ ವೆಂಕಟೇಶ್ವರ ಸ್ವಾಮಿ ಕರೆಸ್ಕೊಂಡು ಬಡಿಸದಂತ ಒಂದು ಉದಾಹರಣೆ ಕತೆ ನೋಡಿ. ಅದರಲ್ಲಿ ಆ ಒಂದು ನೋಡಿ ಸಾಂದರ್ಭಿಕವಾಗಿ ಹಾಡದಂಥದ್ದು ನೋಡಿ. ನೋಡಿ ಕನಕದಾಸರನ್ನ ಬಡಿಸಿದಂತ ಕತೆ ಇದು. ಸೇಡು, ನೀನ್ ಸೇಡ್ ತೀರ್ಸ್ಕೊಂಡೆ ನೀನು. ನಾನ್ ಅಲ್ಲಿ ಓಡಿಸ್ದೆ, ನೀನು ನಿಮ್ಮೂರ್ ಕರ್ಸಿ ನನ್ನನ್ನು ಇಲ್ಲಿ ಓಡಿಸ್ದೆ. ನೀನೇನೋ ನೋಡಿ ನಿಮ್ಮ ಹರಿವಾಣ ಪ್ರಸಾದ ಉಂಟೆನಲಾಗಿ ಅಂತ ನಾನು ಬಂದೆ, ನೀನೊಂದು ತಟ್ಟೆ ಪ್ರಸಾದ ಕೊಡ್ತೀನಿ ಬಾ ಅಂತ ಕರೆದೆ ನೀನು. ನಾನು ಬಂದಾಗ ನೋಡಿ ಹಿಂಗೆಲ್ಲ ನನ್ನ ಓಡಿಸ್ತೀಯಾ ಬಡಿಸ್ತೀಯಾ ಅನ್ನೋ ಒಂದು ಹಿನ್ನೆಲೆಯಲ್ಲಿ ನೋಡಿ ಈ ಪ್ರಾರ್ಥನೆ ಬರ್ತಿದ್ದಾರೆ ಅಂತ ಹೇಳ್ತಾರೆ ನೋಡಿ. ಇದ್ರಲ್ಲಿ ಹೊಗಳ್ತಿದ್ದಾರೆ ಆಕ್ಚುಲಿ. ನಿಜ ಹೇಳ್ಬೇಕಂದ್ರೆ ನೋಡಿ, ಅಪ್ಪ ಅಲೋ ಅತಿರಸ. ಅತಿರಸ ಅಂದ್ರೆ ಕಜ್ಜಾಯ ಅಂತ ಅಲ್ಲ, ಕಜ್ಜಾಯದ ಅದೊಂದು ಪ್ರಭೇದ. ಅಪ್ಪ ಅಲೋ ಅತಿರಸ, ತುಪ್ಪ, ಕಜ್ಜಾಯವು, ಉಪ್ಪುವ, ಏಲಕ್ಕಿ, ಶುಂಠಿ, ಮೆಣಸು, ಅಪರೂಪವಾದ ಕಜ್ಜಾಯ ರಾಶಿಗಳ ಚಪ್ಪನ್ನ ದೇಶಕ್ಕೆ ಮಾರುವ ಶೆಟ್ಟಿ ಬಂದವಯ್ಯ ಗೋವಿಂದ ಶೆಟ್ಟಿ, ಇಂದು ನಿಮ್ಮ ಹರಿವಾಣ ಪ್ರಸಾದ ಉಂಟೆನಲಾಗಿ ಬಂದೆವಯ್ಯ ಗೋವಿಂದ ಶೆಟ್ಟಿ ಅಂತ ನೋಡಿ. ಒಡೆದ ಮಡಕೆಯನ್ನು ಬಿಡದೆ ನಾಮವ ಮಾಡಿಕೊಡುವೆ ನೋಡಿ. ನಾಮ ಹಾಕ್ತೀಯಾ? ತಿರುಪ್ತಿಗೆ ಹೋಗಿ ನೋಡಿ ನಾಮ ಹಾಕ್ತಾರೆ ಅಲ್ಲಿ ಒಂದು ಮಡಕೆ ಚೂರಿಗೆ ಅವನ್ನೆಲ್ಲ ಬಣ್ಣ ಏನು ತಿಲಕ ಹಾಕ್ತಾರಲ್ವಾ ನೋಡಿ. ಅದನ್ನೆಲ್ಲ ಅದಕ್ಕೆ ಬಳಸ್ಕೊಂತಾರೆ ಒಡೆದ ಮಡಕೆಯನ್ನ ನೋಡಿ. ನೀ ಕಾಸಿಗೆ ಒಂದೊಂದನ್ನು ಒಡಲು ತುಂಬಿ ಮಿಕ್ಕ ಅನ್ನವ ಮಾರಿಸಿ ಒಡವೆ ಬಳಸುವ ಒಡಲೋಬಿ ಶೆಟ್ಟಿ ಅಂತ ಹಾಡೋದು ನೋಡಿ. ಹಿಂಗೆ ಒಬ್ಬೊಬ್ಬರು ಒಂದೊಂಥರ ನೋಡಿ ಭಗವಂತನನ್ನ ಪೂಜಿಸ್ತಾರೆ ಅನ್ನೋದು ವಿಚಾರ, ಅದ್ರ ಪ್ರಕಾರ ಭಗವಂತ ಒಲಿತಾನೆ ಅನ್ನೋದು ವಿಚಾರ.
ಕೆಲವರು ತಮೋಗುಣದಲ್ಲೂ ಕೂಡ ಮಾಡಿದ್ರೇನು ಕೂಡ ಭಗವಂತ ಏ ಯಥಾಮಾಂ ಪ್ರಪದ್ಯಂತೆ ಅಲ್ವಾ. ನೋಡ, ಆ ಪ್ರಕಾರವಾಗಿ ಈ ಈ 17ನೇ ಅಧ್ಯಾಯ ಓದಿದ್ರೆ ಭಗವಂತನನ್ನ ಹೆಂಗೆ ಪೂಜಿಸ್ಬೇಕು ಅನ್ನೋದು ತತ್ವ ನಮಗೆ ಅರ್ಥ ಆಗುತ್ತೆ. ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, 4ನೇ ಅಧ್ಯಾಯದ 39ನೇ ಶ್ಲೋಕದಲ್ಲಿ ಹೀಗೆ ಹೇಳಿದೆ: ಒಂದು ಪೂಜಾ ವಿಧಾನವನ್ನೇ ಶ್ರದ್ಧೆಯಿಂದ ಆಚರಿಸಿಕೊಂಡು ಬಂದವನು ಕ್ರಮೇಣ ಜ್ಞಾನದ ಹಂತಕ್ಕೆ ಇರುತ್ತಾನೆ ಮತ್ತು ಶಾಂತಿ ಶ್ರೇಯಸ್ಸುಗಳ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸುತ್ತಾನೆ. ಯಾವುದೋ ಒಂದು ಕಾರಣಕ್ಕೆ ಭಗವಂತನ ಹತ್ರ ಬರೋದು, ಅರ್ಥಾರ್ಥಿ ಜ್ಞಾನಿ ಜಿಜ್ಞಾಸು. ನೋಡಿ, ಒಂದು ಪೂಜಾ ವಿಧಾನ ನಾವು ನೋಡ್ತೀವಿ, ಅರ್ಕೆ ಹೊತ್ಕೊಳ್ತಾರೆ, ಅರ್ಕೆ ಹೊತ್ಕೊಂಡು ಒಳ್ಳೇದಾಯ್ತು ಅಂತ ಹೇಳಿ ಭಕ್ತರಾಗ್ತಾರೆ. ನೋಡಿ, ನಮ್ಮ ಈ ತರ ಕೇಳಿದೀರಾ, ನೋಡಿದೀರಾ, ನಿಮ್ಮ ಅನುಭವದಲ್ಲೇ ಆಗಿದ್ಯಾ? ನಿಮ್ಮ ಶ್ರದ್ಧೆ ವಿಶ್ವಾಸ ದೇವರಲ್ಲಿ ಬೆಳಿಬೇಕು ಅಂದ್ರೆ ನಿಮ್ ಏನು ಪ್ರಾರ್ಥನೆ ಮಾಡ್ಕೊಂಡಿರೋದು ಫಲಿಸಿರ್ಬೇಕು, ಸ್ಪಂದನೆ ಆಗ್ತಾ ಇರ್ಬೇಕು. ನೀವೇನೋ ನೋಡಿ, ನಾವು ಭಕ್ತರ ಮಧ್ಯದಲ್ಲಿ ಆಗುವಂತವುಗಳನ್ನ ಅವಾಗ ಅವ್ರು ಹಂಚ್ಕೋತಾ ಇರ್ತಾರೆ. ನೋಡಿ, ಅದನ್ನ ಕೇಳಿದ್ರೇನೆ ನಮ್ ವಿಶ್ವಾಸ ಜಾಸ್ತಿ ಆಗತ್ತೆ. ಈ ತರ ನಿಮ್ ಅನುಭವಗಳಾಗಿದ್ಯಾ? ಭಕ್ತರು ಯಾರೋ ಅವ್ರಿಗೇನೋ ಅನುಭವಗಳನ್ನೇ ಹಂಚ್ಕೊಳ್ತಾರೆ. ನೋಡಿ, ಅವ್ರಿಗೆ ಏನೇನೋ ಬೇರೆ ಬೇರೆ ರೀತಿಯಲ್ಲಿ, ನೋಡಿ, ಒಂದು ಕನ್ಸಲ್ಲಿ, ಒಂದು ಅನುಭವದಲ್ಲಿ ಏನೋ ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ, ಅದು ಹಂಗೆ ಆಗ್ಬಿಟ್ಟಿರುತ್ತೆ. ನೋಡಿ, ಏನೋ ಬೇರೆ ಏನೇನೋ ಒಬ್ಬೊಬ್ರಿಗೂ ಒಂದೊಂದು ಕತೆ ಅಲ್ವಾ. ನೋಡಿ, ಆತರ ಶ್ರದ್ಧೆಯನ್ನ ಭಗವಂತ ಹೆಚ್ಚಿಸ್ತಾ ಬರ್ತಾನೆ. ನೋಡಿ, ಆಮೇಲೆ ನಮ್ ಶ್ರದ್ಧೆಯನ್ನ, ನಮ್ ವಿಶ್ವಾಸವನ್ನ ಪರೀಕ್ಷೆ ಮಾಡ್ತಾನೆ. ನಿಜವಾಗ್ಲೂ ನಮ್ಗೆ ಅಷ್ಟೊಂದು ಶ್ರದ್ಧೆ ಇದೆಯಾ? ನೋಡಿ ಅಲ್ವಾ, ನಮ್ಮ ಚೈತನ್ಯ ಮಹಾಪ್ರಭುಗಳು ರಥಯಾತ್ರೆಯಲ್ಲಿ ನೋಡಿ, ಅವರು ಜಗನ್ನಾಥ ನನ್ನನ್ನ ನೋಡ್ತಿದ್ದಾನ, ಸ್ಪಂದಿಸ್ತಿದ್ದಾನ ಅಂತೇಳಿ ಪರೀಕ್ಷೆ ಮಾಡ್ತಿದ್ರಂತೆ. ನೋಡಿ, ರಥವನ್ನ ತಳ್ಳುತ್ತಿದ್ರಂತೆ. ನೋಡಿ, ಆ ಚೈತನ್ಯ ಚರಿತಾಮೃತ ರಥಯಾತ್ರೆ ಲೀಲೆ ಓದಿದ್ರೆ ಚೈತನ್ಯ ಮಹಾಪ್ರಭುಗಳು ಕೂಡ ಜಗನ್ನಾಥ ನನ್ನನ್ನ ನೋಡ್ತಿದ್ದಾನ, ನನ್ನನ್ನು ಗಮನಿಸ್ತಿದ್ದಾನ, ನನಗೆ ಸ್ಪಂದಿಸ್ತಿದ್ದಾನ ಅನ್ನುವಂಥದ್ದು ಕೂಡ ಪರೀಕ್ಷೆ ಮಾಡ್ತಿದ್ರಂತೆ ಚೈತನ್ಯ ಮಹಾಪ್ರಭು ಜಗನ್ನಾಥ ಸ್ವಾಮಿಯನ್ನ. ನೋಡಿ, ಆ ತರ ನೋಡಿ ಹಿಂಗೆ ಯಾರು ಪ್ರೇಯಸಿ ಪ್ರಿಯಕರ ಇರ್ತಾರೋ ನೋಡಿ, ಅವ್ರ ಮಧ್ಯದಲ್ಲಿ ಹಿಂಗೆ, ನಾವು ನಿಜವಾಗ್ಲೂ ಲವ್ ಮಾಡ್ತೀರಾ ನನ್ನನ್ನ, ನೀವು ನಿಜವಾಗ್ಲೂ ಪ್ರೀತಿಸಿದ್ರೆ ನಮ್ಗೆ ಹೆಂಗ್ ಸ್ಪಂದಿಸ್ತೀರಿ? ಹಂಗೆ ಭಗವಂತ ಭಕ್ತನ ಮಧ್ಯದ ಕೂಡ ನೋಡಿ ಇದೇ ತರ ಸಂಬಂಧ ನಡೀತಾ ಇರುತ್ತೆ ಅವರ ಮಧ್ಯದಲ್ಲಿ. ಹೆಂಗೆ ಸ್ಪಂದಿಸ್ತಿದ್ದಾನೆ ಅನ್ನೋಂಥದ್ದು ನೋಡಿ ಅನುಭವ ಆಗ್ತಾ ಇರುತ್ತೆ. ನೋಡಿ, ನಿನ್ನೆ ಪ್ರಭುಪಾದರ ವ್ಯಾಸ ಪೂಜೆ ನಮ್ಮ ದೇವಸ್ಥಾನದಲ್ಲಿ ಆಗ್ತಿತ್ತು. ದೇವಸ್ಥಾನದಲ್ಲಿ ಶ್ರೀ ಪ್ರಭುಪಾದರ ವಿಗ್ರಹವನ್ನ ನೋಡ ಒಳಗಡೆ ಪೂಜಾ ರೂಮ್ನಿಂದ ತಂದು ಆ ಪೀಠದಲ್ಲಿ ಇಡ್ಬೇಕಾಗಿತ್ತು. ಅವ್ರು ನೋಡಿದ್ರು, ಯಾರಿದ್ದಾರೆ, ಯಾರು ಇಲ್ಲ. ನೋಡಿ, ನನ್ನ ನೋಡಿದ್ರು, ನೀವ್ ನಾನು ಕೇಳಿದ್ರು, ನಿಮ್ಮ ಹತ್ರ ನೋಡಿ ಶಲ್ಯ ಇದೆಯಾ? ಪ್ರಭುಪಾದರ ವಿಗ್ರಹವನ್ನ ತಂದಿಲ್ಲಿ ಇಡಬೇಕಾಗಿದೆ, ಯಾರಾದ್ರೂ ನೋಡ್ತಿದ್ವಿ, ನೀವು ಇಡ್ತೀರಾ, ತರ್ತೀರಾ ಅಂತ. ನೋಡಿ, ಶಲ್ಯ ನನ್ನ ಹತ್ರ ಇತ್ತು. ನೋಡಿ, ತಕ್ಷಣ ಒಂದು ಅವಕಾಶ ಸಿಕ್ತು. ಪ್ರಭುಪಾದರ ವ್ಯಾಸ ಪೂಜೆ ನೋಡಿ, ಆ ವಿಗ್ರಹ ತಂದು ಒಳಗಡೆ ಇರುತ್ತೆ ನೋಡಿ, ಒಳಗಡೆ ಗರ್ಭಗುಡಿಯಲ್ಲಿ ಇರುತ್ತೆ. ಆ ವಿಗ್ರಹನ ತಂದು ಅಲ್ಲಿ ಇಡ್ಬೇಕಿತ್ತು. ನೀವು ತಂದು ಇಡ್ತೀರಾ, ಬರ್ತೀರಾ, ನೀವು ನಿಮ್ಮ ಹತ್ರ ಶಲ್ಯ ಇದೆಯಾ ಅಂತ. ನೋಡಿ, ನಾಯಕನಟಿ ಭಕ್ತರು ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ರು. ನೋಡಿ, ಅದನ್ನ ನನಗೆ ಏನಿದು ವಿಶೇಷ ವಿಚಿತ್ರ ನೋಡಿ, ಪ್ರಭುಪಾದರು ಹೆಂಗ್ ಸ್ಪಂದಿಸ್ತಿದ್ದಾರೆ, ಬಹಳ ವಿಶೇಷ ಅನ್ನಿಸ್ತು. ನೋಡಿ, ಹಿಂಗೆ ಸ್ಪಂದನೆ ಅಂತಕ್ಕೂ ನಮಗೆ ಭಗವಂತ ಈ ತರದ್ ಏನೇನೋ ಅನುಭವಗಳು ಕೊಡ್ತಿರ್ತಾನೆ. ಪ್ರಭುಪಾದ ವಿಗ್ರಹ ತಂದು ಅಲ್ಲಿ ಇಡುವಂತದ್ದು ಅವಕಾಶ ಸಿಕ್ತು. ನೋಡಿ, ಇದು ನೋಡಿ ಭಗವಂತ ಸ್ಪಂದಿಸ್ತಿದ್ದಾನೆ, ನೋಡಿ ಪ್ರಭುಪಾದರು ಸ್ಪಂದಿಸ್ತಿದ್ದಾರೆ ಅನ್ನುವಂಥದ್ದು ನನಗೆ ವಿಶೇಷ ಅನ್ನಿಸ್ತು. ವಿಶೇಷವಾಗಿ ನೋಡಿ, ಚಳ್ಳಕೆರೆ ನಾಯಕನಹಟ್ಟಿ ನೋಡಿ, ಅಲ್ಲಿ ಹೋಗಿ ಬಂದು ಬಹಳ ಸುಸ್ತಾಗಿತ್ತು. ನೋಡಿ, ನಿದ್ದೆ ಇರ್ಲಿ, 2 ರಾತ್ರಿ ನಿದ್ದೆ ಇರ್ಲಿಲ್ಲ. ನೋಡಿ, ಹಿಂಗೆ ದೇವಸ್ಥಾನಕ್ಕೆ ಬಂದ್ರೆ ಪ್ರಭುಪಾದರ ಸೇವೆ ಸಿಕ್ತು. ನೋಡಿ, ಇದು ಹೆಂಗಪ್ಪ ಇದು ಅಂತೇಳಿ ಹಂಗೇ ಯೋಚನೆ ಮಾಡ್ತಿದ್ದೆ. ನೋಡಿ, ಹಂಗೆ ಸ್ಪಂದನೆ, ನಾನೇನೋ ಸೂಪರ್ ಭಕ್ತ, ನನ್ಗೆ ಹಿಂಗೆ ನಾನು ಈ ತರ ಹಿಂಗ್ ಮಾಡ್ಬಿಟ್ಟೆ, ಹಂಗಲ್ಲ. ನಾ ಹೇಳ್ತಿರೋದ್ ಅರ್ಥ ಏನು ಅಂದ್ರೆ, ಹೆಂಗೆ ಭಗವಂತ, ಗುರುಗಳು, ನಮ್ಮ ಆಚಾರ್ಯರು ಸ್ಪಂದಿಸ್ತಾರೆ ನೋಡಿ. ಒಂದೊಂದು ಇವತ್ತು ಊಟ ಸಿಕ್ತಾ, ಭಗವಂತನ ಕೃಪೆ.
ನೋಡಿ ಈಗ ಇವತ್ತು ಸರಿ ಇದೆಯಾ ಆರೋಗ್ಯ? ಭಗವಂತನ ಕೃಪೆ. ನೋಡಿ ಹಂತದಲ್ಲೂ ಕೂಡ ನೋಡಿ ಭಗವಂತನ ನೆನ್ಸ್ಕೊಳಕ್ಕೆ ನಮ್ಗೆ ಇವೆಲ್ಲ ಕಾರಣಗಳುಂಟು. ನಾವೆಲ್ಲ ಭಗವಂತನ ಋಣದಲ್ಲೇ ಬದುಕ್ತಿದ್ವಿ. ಹಂತ ಹೆಜ್ಜೆಗೂ ಕೂಡ ಇದೇನು ಬದುಕು ಅಂದ್ರೆ ಭಗವಂತನನ್ನ ಗುಣಗಾನ ಮಾಡೋದು. ಬದುಕು ಅಂದ್ರೆ ಭಗವಂತನ ಗುಣಗಾನ, ಗ್ಲೋರಿಫೈ ಮಾಡ್ಬೇಕು ಕೃಷ್ಣನನ್ನ, ಅವರ ಭಕ್ತರನ್ನ. ನೋಡಿ ಹಂಗೆ ಪೂಜಿಸಕ್ಕೆ ವಿಧಾನಗಳ ಪ್ರಕಾರ ಸ್ಪಂದನೆ ಸಿಗುತ್ತೆ. ನೋಡಿ ನಿಮ್ಮ ವಿಶ್ವಾಸ ಗಟ್ಟಿ ಗಾಢ ಮಾಡೋದು, ಮತ್ತೆ ಅದರಲ್ಲೂ ಪರೀಕ್ಷೆಗಳಾಗತ್ತೆ, ಕಠಿಣ ಪರೀಕ್ಷೆಗಳಾಗತ್ತೆ. ನೋಡಿ ಈಗ ಹೇಳಿದ್ವಲ್ಲ ಕನಕದಾಸರ ಕತೆ. ಕನಕದಾಸರನ್ನ ಬಡಿಸ್ತಾರೆ ನೋಡಿ. ಅವ್ರು ಕನಕದಾಸರ್ ನೆನ್ಸ್ಕೋತಾರೆ ನೋಡಿ. ಅಲ್ಲಿ ನಾನ್ ನಿನ್ನ ನೋಡಿಸ್ದೆ, ತಿರುಪತಿ ಕರ್ಸ್ಕೊಂಡ್ ನೀನ್ ನನ್ನ ನೋಡಿಸ್ದೆ. ಅಲ್ಲಿ ನೀನೇನೋ ಕೊಡ್ತೀನಿ ಅಂತ ನೀನ್ ಕರೆದೆ, ನಾನ್ ಬಂದೆ, ನಿಮ್ಮವ್ರೆಲ್ಲರನ್ನು ಸೇರಿಸ್ಕೊಂಡು ಓಡಿಸ್ದೆ. ಈಗ ನಮ್ಮೂರ್ಗ್ ಬಾ, ನೀನು ಕರ್ಸ್ಕೊಂಡೆ, ಏನೋ ತಟ್ಟೆ ಪ್ರಸಾದ ಕೊಡ್ತೀನಿ ಅಂತ ಬಂದಾಗ ನನ್ನ ನೋಡಿಸ್ದೆ ನೀನು ಅಂತ. ಈ ತರ ಸ್ಪಂದನೆ ನೋಡಿ. ಹೆಜ್ಜೆಗೂ ಭಗವಂತನ ನೋಡಿರಿ ಇರೋದು, ಸ್ಪಂದಿಸೋದು, ಕರುಣೆ ನೋಡಿ, ಆತನ ಕೃಪೆ ಕಾಣುವಂತ ಪ್ರಯತ್ನ ಆಗ್ಬೇಕು. ಅದನ್ನೇ ಶ್ರದ್ಧೆಯಿಂದ ಆಚರಿಸಿಕೊಂಡು ಬಂದವನು ಕ್ರಮೇಣ ಜ್ಞಾನದ ಹಂತಕ್ಕೆ ಏರುತ್ತಾನೆ ಮತ್ತು ಶಾಂತಿ ಶ್ರೇಯಸ್ಸುಗಳ ಅತ್ಯುನ್ನತ ಪರಿಪೂರ್ಣತೆಯನ್ನ ಸಾಧಿಸ್ತಾನೆ. ನೋಡಿ ನಮಗೆ ಭಕ್ತರು ಭಗವಂತ ಹಂತವಾಗಿ ಕೊಟ್ಟಂತ ಕೃಪೆಯನ್ನ ನಾವು ಬಹಳ ತಾತ್ಸಾರವಾಗಿ, ಹಗೂರವಾಗಿ, ಬಹಳ ಕೇವಲವಾಗಿ ತಗೋತೀವಿ. ಕನ್ನಡದ ಸಾಲ ಅರ್ಥ ಆಯ್ತಾ? ಈ ದಿನ ಎಲ್ಲ ಈ ಸಾಲನ್ನೇ ಚಿಂತನೆ ಮಾಡ್ಬೇಕು. ಏನದು ಏನ್ ಹೇಳಿದೆ? ನಾವು ತುಂಬಾ ಗುರುವಾಗಿ ತಗೋಬಿಡ್ತೀವಿ, ಏನ ಹೇಳಿದ್ರೆ ಅದನ್ನ ಸೀರಿಯಸ್ ಆಗಿ ತಗೊಳಲ್ಲ ಅನ್ನೋದು ಪ್ರಭುಜಿ. ಬಹಳ ಕೇವಲವಾಗಿ ಬಿಡು ಅನ್ನೋ ತರ ತಗೋತೀವಿ. ಅದೇನ್ ದೊಡ್ಡದಾ ಅನ್ನೋ ತರ ಬಹಳ ಲೈಟ್ ಆಗಿ ತಗೊಂಡ್ಬಿಡ್ತೀವಿ. ಅದಕ್ಕೆ ಕೊಡ್ಬೇಕಾಗಿರೋ ಅಷ್ಟು ಮೌಲ್ಯ ಕೊಡಲ್ಲ. ಇದು ನನಗ್ ನಾನೇ ಹೇಳ್ಕೊತಿರೋದು. ನಾನ್ ನಿಮ್ಮ ಯಾರಿಗೂ ಬಗ್ಗೆ ವೈಯಕ್ತಿಕವಾಗಿ ಹೇಳ್ತಿದ್ದೀನಿ ಅಲ್ಲ, ನನಗ್ ನಾನೇ ಆತ್ಮಾವಲೋಕನ ಮಾಡ್ಕೊಳ್ಳೋದು. ನೋಡಿ ನೆನ್ನೆ ನಮ್ಮ ಜಯರಾಜೇಂದ್ರ ಪ್ರಭು ಹೇಳ್ತಿದ್ರು ಮಂದಿರದಲ್ಲಿ, ನನ್ಗೆ ಸಿಕ್ಕಿ, ಒಬ್ಬ ಭಕ್ತರನ್ನ ಮಾಡ್ಬೇಕು ಅಂತಂದ್ರೆ ಬಕೆಟ್ ರಕ್ತನ ಕೊಡ್ಬೇಕು ಅನ್ನೋ ಒಂದು ವಿಷಯ ಹೇಳ್ತಿದ್ರು. ಅವಾಗ್ಲೇನೆ ಒಬ್ರು ಭಕ್ತರಾಗೋದು. ಬಕೆಟ್ ರಕ್ತ ಇದೆ, ಇದನ್ನ ಭಕ್ತಿ ಸಿದ್ಧಾಂತ ಸರಸ್ ಠಾಕೂರ್ ಹೇಳ್ತಾರೆ. ಒಬ್ಬರು ಭಕ್ತರು ಮಾಡ್ಬೇಕು ಅಂದ್ರೆ ಬಕೆಟ್ಗಳ ಅಷ್ಟು ರಕ್ತ ಸುರಿಸಿರ್ಬೇಕು, ಬೆವರೆಲ್ಲ ಅಷ್ಟು ಶ್ರಮ ಇರುತ್ತೆ. ಅದ್ರಿಂದ ನಮ್ಮನ್ನು ಒಬ್ಬೊಬ್ಬರನ್ನು ಕೂಡ ಯಾರೋ ಭಕ್ತಿಗೆ ಕರ್ಕೊಂಡ್ಬಂದು ಭಕ್ತರು ಮಾಡಿ ನೋಡಿ, ಅವ್ರ ಸಮಯ ಕೊಟ್ಟು ನೋಡಿ, ಆ ಥರದ್ದೆಲ್ಲ ಅಂದ್ರೆ ತುಂಬಾ ಕಷ್ಟ. ನಿಮ್ಗೆ ಅನುಭವ ಆಗತ್ತೆ. ಕರೆದ್ ನೋಡಿ, ಯಾರನ್ನಾದ್ರೂ ಭಕ್ತಿ ಕರೀರಿ, ಹೆಂಗೆ ಹೇಗ್ ಸ್ಪಂದಿಸ್ತಾರೆ ನೋಡಿ. ನಮ್ಮ ಸ್ಥಿತಿ ನೋಡಿ ಈ ತರದ್ ಇರುತ್ತೆ. ನೋಡಿ ನಾವು ಕೇವಲವಾಗಿ ತಗೋತೀವಿ. ಒಂದು ಹಂತದಲ್ಲಿ ನೋಡಿ ಶ್ರದ್ಧೆನೇ ಹೋಗ್ಬಿಡುತ್ತೆ. ಪ್ರಾರಂಭದಲ್ಲಿ ಕೋಮಲಾವಸ್ಥೆಯಲ್ಲಿ ಇರುತ್ತೆ. ಹುಷಾರಾಗಿ ಅವರನ್ನ ಕಲ್ಟಿವೇಟ್ ಮಾಡ್ಬೇಕು. ಹಂಗೇ ಬೆಳೀತಾ ಸೀನಿಯರ್ ಡಿವೋಟಿ ಆಗ್ತಾರೆ ನೋಡಿ. ಅಪರಾಧಗಳು ಮಾಡ್ತಾರೆ, ಕೇವಲ ತಗೋತಾರೆ ನೋಡಿ, ಪೂಜಾ ಲಾಭ ಪ್ರತಿಷ್ಠೆಗಳಾಗಿ ತಗೋತಾರೆ ನೋಡಿ. ಇದು ಬಹಳ ಎಚ್ಚರಿಕೆ ಇರಬೇಕು ಭಕ್ತಿಯಲ್ಲಿ. ಪೂಜಾ ಲಾಭ ಪ್ರತಿಷ್ಠಾ ಶೂಕರ ವಿಷ್ಟ, ಇದರ ತಲೆಗೆ ಏರುತ್ತೋ, ಪೂಜಾ ಲಾಭ ಪ್ರತಿಷ್ಠಾ ತಲೆಗೆ ಯಾರಿಗೆ ಏರುತ್ತೋ ಅವ್ರು ಭಕ್ತಿಯನ್ನು ಕಳ್ಕೊತಾರೆ, ಹೋಗ್ಬಿಡುತ್ತೆ. ಸ್ಪಂದನೆಗಳ ಏನೂ ಸಿಗೋದೇ ಇಲ್ಲ. ಆಮೇಲೆ ಎಲ್ಲ ನೀರಸ ಅನ್ಸುತ್ತೆ ನೋಡಿ. ಏನು ಅದರಿಂದ ಜ್ಯೂಸೇ ಬರ್ತಿಲ್ಲ ನೋಡಿ. ಆವಾಗ ಏನ ಮಾಡ್ತಾರೆ, ಭಕ್ತಿನ ಬಿಡಕ್ ಶುರು ಮಾಡ್ತಾರೆ ನೋಡಿ. ಆ ಶ್ರದ್ಧೆಯನ್ನು ಬೆಳೆಸ್ಬೇಕಂದ್ರೆ ಭಗವಂತ ಈ ತರ ಹಂತವಾಗಿ ನೋಡಿ ಜ್ಞಾನಕ್ಕೆ ಹೇರುವುದು, ಶಾಂತಿ ಸಿಗೋದು, ಶ್ರೇಯಸ್ಸು ಸಿಗೋದು, ಪೂಜಾ ಲಾಭ ಪ್ರತಿಷ್ಠೆಗಳು ಬರೋದು, ಅಂಥದ್ರಲ್ಲೇ ತಲೆಗೇರು ನೋಡಿ. ಆಮೇಲೆ ಸರಿಯಾಗಿ ಓಡಿಸ್ಕೊಳ್ಳೋದು ನೋಡಿ. ಈಗ ಹೇಳಿದ್ವಲ್ಲ ಕನಕದಾಸರ ಕಥೆ, ಈಗ ಓದಿದ್ವಲ್ವಾ ನೋಡಿ, ಹಂಗ ಆಗ್ಬಿಡುತ್ತೆ ನೋಡಿ. ಹಂಗೆ ಶಾಸ್ತ್ರದಲ್ಲಿ ವಿಧಿಸಿರುವ ತತ್ವಗಳನ್ನು ಪಾಲಿಸದಿರುವವನಿಗೆ ಅಸುರ ಎಂದು ಹೆಸರು, ಶಾಸ್ತ್ರ ವಿಧಿಗಳನ್ನು ನಿಷ್ಠೆಯಿಂದ ಪಾಲಿಸುವವನಿಗೆ ದೇವ ಎಂದು ಹೆಸರು ಎಂದು 16ನೇ ಅಧ್ಯಾಯದಲ್ಲಿ ನಿರ್ಣಯಿಸಿದೆ. ನಾವು ಹಿಂದೆ 16ನೇ ಅಧ್ಯಾಯನೆಲ್ಲ ಇಲ್ಲಿ ಜ್ಞಾಪಿಸ್ಕೋಬೇಕು. ಶಾಸ್ತ್ರದ ವಿಧಿಗಳಲ್ಲಿ ಹೇಳಿಲ್ಲದ ಇರುವ ಕೆಲವು ನಿಯಮಗಳನ್ನು ಮನುಷ್ಯನು ಶ್ರದ್ಧೆಯಿಂದ ಅನುಸರಿಸಿದರೆ ಅವನ ಸ್ಥಿತಿ ಏನು? ಅರ್ಜುನನ ಈ ಸಂಶಯವನ್ನು ಕೃಷ್ಣನು ಪರಿಹರಿಸಬೇಕು.
ಮನುಷ್ಯನೊಬ್ಬನನ್ನು ಆರಿಸಿಕೊಂಡು ಅವನನ್ನು ದೇವರನ್ನಾಗಿ ಮಾಡಿ ಅವರಲ್ಲಿ ನಂಬಿಕೆಯನ್ನು ಇಟ್ಟವರು ಸತ್ವದಲ್ಲಿ ಪೂಜಿಸುವರೇ, ರಾಜಸದಲ್ಲಿ ತಾಮಸದಲ್ಲಿಯೇ ಇಂತಹವರು ಬದುಕಿನಲ್ಲಿ ಪರಿಪೂರ್ಣತೆಯನ್ನು ಪಡೆಯುವರೇ, ನಿಜವಾದ ಜ್ಞಾನದಲ್ಲಿ ನೆಲೆಗೊಂಡು ಅತ್ಯುನ್ನತ ಪರಿಪೂರ್ಣತೆಯ ಸ್ಥಿತಿಗೆ ಏರಲು ಅವರಿಗೆ ಸಾಧ್ಯವೇ? ನೋಡಿ, ಇವೆಲ್ಲ ಪ್ರಶ್ನೆಗಳು. ಈ ಒಂದು ಪ್ರಶ್ನೆಯಲ್ಲಿ ಇವೆಲ್ಲವುಗಳು ಕೂಡ ಇದಾವೆ. ಶಾಸ್ತ್ರಗಳ ನಿಯಮ ನಿಬಂಧನೆಗಳನ್ನು ಅನುಸರಿಸದಿದ್ದರೂ ಯಾವುದೋ ಒಂದರಲ್ಲಿ ಭಕ್ತಿಯನ್ನಿಟ್ಟುಕೊಂಡು ದೇವರುಗಳನ್ನೋ ದೇವತೆಗಳನ್ನೋ ಮನುಷ್ಯರನ್ನೋ, ನೋಡಿ ಮನುಷ್ಯರನ್ನೋ ಹಂಗೆ ಅಲ್ಲ, ಭೂತ ಪ್ರೇತ ಪಿಶಾಚ ದೆವ್ವ, ನೋಡಿ ಇಂಥವುಗಳನ್ನು ಕೂಡ ಅಲ್ವಾ ಪೂಜಿಸುವವರೆಗೆ ಅವರ ಪ್ರಯತ್ನಗಳಲ್ಲಿ ಯಶಸ್ಸು ದೊರೆಯುವುದೇ? ಅರ್ಜುನನು ಕೃಷ್ಣನಿಗೆ ಈ ಪ್ರಶ್ನೆಗಳನ್ನು ಕೇಳುತ್ತಿದ್ದಾನೆ. ನೋಡಿ, ಮುಂದಿನ ಉತ್ತರ ತುಂಬಾ ಚೆನ್ನಾಗಿದೆ. ಹರಿಕೃಷ್ಣ, ಇದಕ್ಕೆಲ್ಲರೂ ಖಂಡಿತ ತಪ್ಪದೆ ಭಾಗವಹಿಸ್ಬೇಕು. ಇನ್ನು ನಿಮ್ಮ ಪರಿಚಯಸ್ಥರನ್ನು ಕೂಡ ಆಹ್ವಾನ ಮಾಡಬೇಕು. ಇದೇನೋ ಒಂದು ದೊಡ್ಡ ಸೀಕ್ರೆಟ್ ಇಲ್ಲಿ ರಿವೀಲ್ ಆಗ್ತಾ ಇದೆ. ಅರ್ಜುನ ಪ್ರಶ್ನೆ ಕೇಳೋದ್ರ ಮುಖಾಂತರ ನಮಗೆ ಉಪಕಾರ ಮಾಡ್ತಿದ್ದಾನೆ. ಹರೇ ಕೃಷ್ಣ, ಸಮಯ ಆಗ್ತಾ ಇದೆ. ಹರೇ ಕೃಷ್ಣ ಪ್ರಭು. ಇದು ಆಡ್ಲಾ ಪ್ರಭು? ಮಾತಾಜಿ, ನನಗೆ ಲೇಟ್ ಆಗ್ಬಿಟ್ಟಿದೆ. ನಾನು ಇಲ್ಲಿ ನಿರ್ಗಮಿಸ್ತೀನಿ. ನೀವು ದಯವಿಟ್ಟು ಕಾರ್ಯಕ್ರಮ ಮುಂದುವರಿಸ್ತೀರಾ? ಹಾಡಿ ಎಲ್ಲರಿಗೂ ಧನ್ಯವಾದ ಹೇಳಿ ಮಾತಾಜಿ. ದೇವ್ರೆ, ನಾನು ನಿಮ್ಮನ್ನು ಹೋಸ್ಟ್ ಮಾಡ್ತಿದ್ದೀನಿ. ಆಯ್ತಾ? ಕೊನೆಯಲ್ಲಿ ಎಂಡ್ ಮಾಡಿ ದಯವಿಟ್ಟು. ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಕಾರ್ಯಕ್ರಮ ದಯವಿಟ್ಟು ಮುಂದುವರಿಸಿ, ನನಗೆ ಲೇಟ್ ಆಗಿದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ್. ಪ್ರಭುಜಿ ದಂಡೋತ್. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ. ಈ ಹಾಡಾಡ್ಲಾ? ಹರೇ ಕೃಷ್ಣ ಪ್ರಭು, ದಂಡಾರ್ಪಣಂ. ಹರೇ ಕೃಷ್ಣ, ಅವ್ರು ಹೋಸ್ಟ್ ಆದ್ರು. ಈ ಹಾಡಾಡ್ಲಾ? ಹಾಡಿ ಮಾತಾಜಿ, ಹಾಡಿ ಮತ್ತೆ ಇದಾಗ ಹಾಡಿ. ಬಂದವಯ್ಯ ಗೋವಿಂದ ಶೆಟ್ಟಿ, ನಿನ್ನ ಹರಿವಾಣ ತೀರ್ಥ ಪ್ರಸಾದ ಉಂಟಲನಾಗಿ. ಬಂದವಯ್ಯ ಗೋವಿಂದ ಶೆಟ್ಟಿ, ಅಪ್ಪವು ಅತಿರಸ ತುಪ್ಪವು ಚಿನಿಪಾಲು ಒಪ್ಪುವ ಸಕ್ಕರೆಯ ಲೆಕ್ಕಿಯೋ, ಅಪರೂಪವಾದ ಕಜ್ಜಾಯ ರಸಿಗಳನ್ನೆಲ್ಲ ತಪ್ಪನೆ ದೇಶಕ್ಕೆ ಮಾರುವ ಶೆಟ್ಟಿ. ಬಂದವಯ್ಯ ಗೋವಿಂದ ಶೆಟ್ಟಿ, ನಿನ್ನ ಹರಿವಾಣ ತೀರ್ಥ ಪ್ರಸಾದ ಉಂಟಲನಾಗಿ. ಬಂದವಯ್ಯ ಗೋವಿಂದ ಶೆಟ್ಟಿ, ಒಡೆದ ಮಡಕೆ ತಂದು ಅರೆದು ನಾಮವ ಮಾಡಿ ಕೊಡುವೆ ನೀ ಕಾಸಿಗೆ ಒಂದೊಂದನು. ಒಡೆದ ಮಡಕೆ ತಂದು ಅರೆದು ನಾಮವ ಮಾಡಿ ಕೊಡುವೆ ನೀ ಕಾಸಿಗೆ ಒಂದೊಂದನು. ಒಡಲು ತುಂಬಿ ಮಿಕ್ಕ ಅನ್ನವ ಮಾರಿಸಿ ಒಡವೆಯ ಗೋಬಿ ಶೆಟ್ಟಿ. ಒಡಲು ತುಂಬಿ ಮಿಕ್ಕ ಅನ್ನವ ಮಾರಿಸಿ ಒಡವೆಯ ಗಳಿಸುವ ಕಡುಲೋಬಿ ಶೆಟ್ಟಿ. ಬಂದವಯ್ಯ ಗೋವಿಂದ ಶೆಟ್ಟಿ, ನಿನ್ನ ಹರಿವಾಣ ತೀರ್ಥ ಪ್ರಸಾದ ಉಂಟಲನಾಗಿ. ಬಂದವಯ್ಯ ಗೋವಿಂದ ಶೆಟ್ಟಿ, ಶೇಷಗಿರಿಯಲ್ಲಿ ವಾಸ ಮಾಡಿಕೊಂಡು ದೇಶ ದೇಶಕ್ಕೆ ಹೆಸರಾದ ಶೆಟ್ಟಿ. ಶೇಷಗಿರಿಯಲ್ಲಿ ವಾಸ ಮಾಡಿಕೊಂಡು ದೇಶ ದೇಶಕ್ಕೆ ಹೆಸರಾದ ಶೆಟ್ಟಿ. ಕಾಸು ಕಾಸಿಗೆ ಬಡ್ಡಿ ಗಳಿಸಿ ಕೊಂಬ ಹಾದಿ, ಕಾಸು ಕಾಸಿಗೆ ಬಡ್ಡಿ ಗಳಿಸಿ ಕೊಂಬ ಹಾದಿ. ಕೇಶವ ನಾರಾಯಣ ತಿಮ್ಮ ಶೆಟ್ಟಿ, ಕೇಶವ ನಾರಾಯಣ ತಿಮ್ಮ ಶೆಟ್ಟಿ. ಬಂದವಯ್ಯ ಗೋವಿಂದ ಶೆಟ್ಟಿ, ನಿನ್ನ ಹರಿವಾಣ ತೀರ್ಥ ಪ್ರಸಾದ ಉಂಟಲನಾಗಿ. ಬಂದವಯ್ಯ ಗೋವಿಂದ ಶೆಟ್ಟಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ದಂಡವತ್ ಪ್ರಣಾಮ್ ಎಲ್ಲರಿಗೂ. ಹರಿ ಬೋಲ್ ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ಮಾತಾಜಿ ತುಂಬಾ ಚೆನ್ನಾಗಿತ್ತು ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ के जय, श्रील प्रभुपाद के जय, गुरु महाराज के जय. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು, ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ. ಇಲ್ಲ ಮಾತಾಜಿ, ಪ್ರಭುಜಿ ಅವರಿಗೆ ದಂಡೋತ್ ಪ್ರಣಾಮಗಳು.
Gracias.